ಸರ್ 2019 ಮತ್ತು ಮುಖ್ಯಮಂತ್ರಿ ಇವರು ಕುಮಾರಸ್ವಾಮಿ ಅವರು ಇರ್ತಾರೆ 2018 ಎಂಡಿಂಗಲ್ಲಿ. ಅವ್ರಿಗೆ ಒಂದು ನಾವು ಮನವಿ ಕೊಡ್ತೀವಿ ಏನಂತ ಸರ್, ಹಿಂಗೆ ಅಂತ್ಯ ಸಂಸ್ಕಾರ ಆಗಿ ಜಾಗಕ್ಕೆ 10 ಕುಂಟೆ ಬರ್ಕೊಟ್ಟಿದ್ದಾರೆ ಬಾಲಣ್ಣನವ್ರ ಕುಟುಂಬ. ಸರ್ಕಾರ ಇನ್ನೂ ಅದ್ರ ಬಗ್ಗೆ ಸರ್ವೆ ಮಾಡಿಲ್ಲ. ಅದು ಒಂದು 10 ಕುಂಟೆ ಜಾಗನ ಅಭಿಮಾನಿಗಳಿಗೆ ಒಂದು ವ್ಯವಸ್ಥಿತವಾಗಿ ನಮಗೆ ಒಂದು ಆರ್ಡ್ರ್ ಒಂದು ಆದೇಶ ಹೊರಡಿಸಿ ಅಂತ ನಾನು ಮನವಿ ಕೊಡ್ತೀನಿ ಮುಖ್ಯಮಂತ್ರಿಗಳಿಗೆ, ಕುಮಾರಸ್ವಾಮಿ ಅವರಿಗೆ ಮತ್ತು ದೇವೇಗೌಡರಿಗೆ. 2018 ಘಟನೆ ಇದು. ಯಾವಾಗ 8ನೇ ತಿಂಗಳು 9ನೇ ತಿಂಗಳಲ್ಲಿ ಆಯ್ತಾ. ಆವಾಗ ಸನ್ಮಾನ್ಯ ಮುಖ್ಯಮಂತ್ರಿಗಳು ರೆಫರ್ ಮಾಡ್ತಾರೆ ಜಿಲ್ಲಾಡಳಿತಕ್ಕೆ. ನಾನು ಅದನ್ನು ಹೋಗಿ 2-3 ಸಾರಿ ಏನು ಮುಖ್ಯಮಂತ್ರಿದು ಏನೋ ಬಂದಿದ್ಯಾ ಅಂತ ಕೇಳ್ತೀನಿ. ಏನೋ ಬಂದೈತೆ ಅಂತಾರೆ. ಅದಕ್ಕೆ ಅವ್ರು ಏನು ಮಾಡ್ತಾರೆ, ಸರ್ವೆ ಏನು ಮಾಡಿದರು, ವಿ ಶಂಕರ್ ಅವರು ಏನು ಸರ್ವೆ ಮಾಡಿದರು, ಆ ಮಂಜಪ್ಪನೇ ಇರ್ತಾರೆ ತಹಸೀಲ್ದಾರು, ಡಿಪಾರ್ಟ್ಮೆಂಟೆಲ್ಲ ಇರುತ್ತೆ. ಅವ್ರೇನು ಮಾಡ್ತಾರೆ, ಅವ್ರು ಏನು ಅಳತೆ ಸರ್ವೆ ಮಾಡಿದ್ರು ಅದರ ದಾಖಲೆಗಳು ಇಂಬರಹ ಅಂತ ನನ್ನ ವಿಷ್ಣು ಸೇನಾ ಸಂಘಟನೆ ಕಚೇರಿಗೆ ರಾಜೀವ್ ಗೌಡ ನನ್ನ ಅಡ್ರೆಸ್ಗೆ ಇಂಬರಹನ ಸರ್ವೆ ಮಾಡಿರೋದು, ಜಿಲ್ಲಾಧಿಕಾರಿ ಆದೇಶ ಮಾಡಿರೋದು, ಸರ್ವೆ ಮಾಡಿರೋ ದಾಖಲೆಗಳನ್ನು ನೀವು ಆದೇಶ ಮಾಡಿ ಬಿಡುಗಡೆ ಮಾಡಿ ಅಂತ ಸರ್ವೆ ಮಾಡಿರೋದು ದಾಖಲೆಗಳಿಗೂ. ಮತ್ತು ಇದು ಮೇನ್ ರೋಡು ಫುಲ್, ಇದು 10 ಎಕರೆ ಜಾಗ. ಮೇನ್ ರೋಡಿಂದ 150, ಹಿಂಗೆ 50 ಅಡಿ ಎಲ್ಲ ಗೊತ್ತು ಮಾಡಿರೋದು ಒಂದು ಸರ್ವೆ ದಾಖಲೆಗಳನ್ನ ನನಗೆ ಬಿಡುಗಡೆ ಮಾಡ್ತಾರೆ. ಇನ್ನೊಂದು ಸರಿ ಮನವಿ ಕೊಡ್ತೀನಿ ಮುಖ್ಯಮಂತ್ರಿಗಳಿಗೆ. ಸರ್, ಇದೊಂದು ಅಭಿಮಾನ ಸುಡಿದ್ರೆ ಮಾಲೀಕರು ಒಪ್ಕೊಳ್ಳಿ, ಇಲ್ಲ ನಿಮ್ಮ BBMP ಯಾರಿಗೋ ವಹಿಸು, ಅದನ್ನ ಒಂದು ಇದು ಮಾಡಿ ಅಂತ ಮನವಿ ಕೊಡ್ತೀನಿ. ನೆಕ್ಸ್ಟ್ ಇದಾದಮೇಲೆ ಎಲ್ಲ ಸರ್ವೆ ದಾಖಲೆಗಳು ಬಿಡುಗಡೆ ಮಾಡಿದ್ದಾರೆ. ಆದರೆ ಈ 10 ಕುಂಟೆನ ಅಭಿಮಾನಿಗಳಿಗೆ ಬಿಟ್ಕೊಡುವಂಗೆ ಒಂದು ಅವ್ರು ದಾನವಾಗಿ ಕೊಟ್ಟಿದ್ದಾರೆ. ಅವ್ರ ಮೇಲೆ ಕೇಸ್ ಹಾಕಿ ಕ್ಲಿಯರ್ ಮಾಡಿಬಿಟ್ಟು ಕೇಸ್ ಕ್ಲಿಯರ್ ಮಾಡಿಬಿಟ್ಟು ನಮಗೆ ಒಂದು ಇದು ಮಾಡಿಕೊಡಿ ಅಂತ ಮನವಿ ಕೊಡ್ತೀನಿ. ಯಾರಿಗೆ? ಕುಮಾರಸ್ವಾಮಿ ಅವ್ರ ತಿರ್ಗಾ ಆ ಮನವಿ ಕೊಟ್ಟು 1 ವಾರಕ್ಕೆ ಅವರು ಅಧಿಕಾರ ಕಳ್ಕೊಂಡ್ಬಿಡ್ತಾರೆ. 2018 ಎಂಡಿಂಗ್ ಟೈಮಲ್ಲಿ ಕಳ್ಕೊಂಡ್ಬಿಡ್ತಾರೆ. ಚುನಾವಣೆ ಇದು ಕಳ್ಕೊಂಡ್ಬಿಡ್ತಾರೆ. ಅದಾಯಿತು. ಆಮೇಲೆ ಇವರು ಮುಖ್ಯಮಂತ್ರಿಗಳಾಗಿ ಯಡಿಯೂರಪ್ಪನವ್ರು ಬರ್ತಾರೆ. ಅವ್ರಿಗೊಂದು ಮನವಿ ಕೊಡ್ತೀನಿ. ಆವಾಗ ಬರಗಾಲ ಮತ್ತು ನೆರೆ ಹಾವಳಿ ಬಂದಿರುತ್ತೆ. ಇನ್ನೂ ಕೊರೋನಾ ಸ್ಟಾರ್ಟ್ ಆಗಿರಲ್ಲ, ಬಂದಿರುತ್ತೆ. ಅದರಲ್ಲಿ ಫುಲ್ಲು ಪ್ರಾಬ್ಲಮ್ ಆಗಿರುತ್ತೆ. ಆವಾಗ ಫುಲ್ಲು ಪ್ರಾಬ್ಲಮ್ಮೆ. ಕರ್ನಾಟಕದ ವಿಷಯದಲ್ಲಿ ಒಂದು ನೀರು ಎಲ್ಲ ಕಡೆ ಇದಾಗಿ ತುಂಬ ಕಷ್ಟಕರವಾಗಿರುತ್ತೆ. ಅದೆಲ್ಲ ಮುಗಿದ ಮೇಲೆ ಏನು ಎಂಡಿಂಗ್ ಟೈಮಲ್ಲಿ ನಾನು 2019 ಎಂಡಿಂಗ್ ಟೈಮ್ನಲ್ಲಿ ನಾನು ಕೊಡ್ತೀನಿ ಮನವಿನ ಯಡಿಯೂರಪ್ಪನವ್ರಿಗೆ. ಮನೆ ಹತ್ರನ ಹೋಗಿ ಕೊಡ್ತೀನಿ. ವಿಷಯ ಹೇಳ್ತೀನಿ. ಅವರು ಪ್ರಸನ್ನ ಅಂತ ಯಾರೋ ಚೀಫ್ ಸೆಕ್ರೆಟ್ರಿ ಅವರು ಪ್ರಸನ್ನ ಕುಮಾರ ಮುಟ್ಟಿರ್ತಾರೆ. ಅವ್ರು ಏನೋ ಹೇಳ್ತಾರೆ, ಸರಿ ಮಾಡಿಕೊಡ್ತೀವಿ ಅಂತ. ಅವರು ರೆಫರ್ ಮಾಡಿದ್ದಾರೆ. ಅಲ್ಲಿಗೆ DC ಕಚೇರಿಗೆ ಕಳಿಸಿದ್ದಾರೆ, ಬೊಮ್ಮಾಯಿಯವ್ರ ಕಡೆ, ಯಡಿಯೂರಪ್ಪನವ್ರ ಕಡೆಯಿಂದ. ಅದಾದಮೇಲೆ ಕೊರೋನಾ ಬಂತು, ಏನೂ ಮಾಡೋಕ್ಕಾಗಲಿಲ್ಲ. 19, 20 ಏನೂ ಮಾಡೋಕ್ಕಾಗಲಿಲ್ಲ. 2021 ಫುಲ್ ಕೊರೋನಾನೇ ಹೇಳಿದ್ರೆ ನಾನು ಸುಮ್ಮನಿದ್ದೆ. ಅಲ್ಲಿ ಮೈಸೂರಲ್ಲಿ ಸ್ವಲ್ಪ ಕೆಲಸ. 2020 ಕೊರೋನಾ ಟೈಮನ್ನಲ್ಲೇ ಸನ್ಮಾನ್ಯ ಯಡಿಯೂರಪ್ಪನವರು ಆನ್ಲೈನ್ ಮುಖಾಂತರ ಉದ್ಘಾಟನೆ ಮಾಡ್ತಾರೆ. ಇದು ಗುದ್ಲಿ ಪೂಜೆ ಮಾಡ್ತಾರೆ ಕಟ್ಟಡ ಕಟ್ಟಕ್ಕೆ 2020ರಲ್ಲಿ. ಏನು ಮೈಸೂರೇನು ಫಾರಿನ್ನಲ್ಲಿ ಐತೆ ಸಮಯ? ಎಷ್ಟು ಸರ್ಕಾರಗಳು, ಮುಖ್ಯಮಂತ್ರಿಗಳು ಡಾಕ್ಟರ್ ವಿಷ್ಣುವರ್ಧನ್ ಅವರಿಗೆ ಒಂದು ಕೀಳರಿಮೆ ಇಟ್ಕೊಂಡಿದ್ದಾರೆ ಅಂದರೆ ಅಷ್ಟು ಕೀಳರಿಮೆ ಇಟ್ಕೊಂಡಿದ್ದಾರೆ. ನಮಗೆ ತುಂಬ ಮನಸ್ಸು ನೋವಾಗುತ್ತೆ. ಆನ್ಲೈನಲ್ಲಿ ಬುಕ್ ಮಾಡ್ತಾರೆ. ಭಾರತೀಯ ವಿಷ್ಣುವರ್ಧನ್ ಗುದ್ಲಿ ಪೂಜೆ ಮಾಡ್ತಾರೆ. ಅಲ್ಲಿ ಯಾರೋ ಲೋಕಲ್ ರಾಜಕೀಯ ವ್ಯಕ್ತಿಗಳು ಹೋಗ್ಬಿಟ್ಟು ಪೂಜೆ ಮಾಡ್ತಾರೆ. ಯಡಿಯೂರಪ್ಪನವ್ರು ಇಲ್ಲೇ ಆನ್ಲೈನಲ್ಲಿ ಪೂಜೆ ಮಾಡ್ತಾರೆ. ಕಟ್ಟಡ ಸ್ಟಾರ್ಟ್ ಆಗುತ್ತೆ. 2020 ಸ್ಟಾರ್ಟ್ ಆಗುತ್ತೆ ಕಟ್ಟಡ ನಿರ್ಮಾಣ. 20 ಆಯಿತು, 21 ಆಯಿತು. ಸ್ಮಾರಕ ಕೆಲಸಗಳು ಇನ್ನೂ ಕುಂಠಿತವಾಗಿ ನಡೀತಾ ಇರುತ್ತೆ.
ಕೆಲಸನೇ ಆಗಲ್ಲ. ಸರಿ ಆಯಿತು. 2022 ಜನವರಿ 29 ಸಾಮಾನ್ಯ ಬೊಮ್ಮಾಯಿಯವ್ರಿಗೆ ಮನವಿ ಕೊಡ್ತೇನೆ. 2022 ಜನವರಿ 29ಕ್ಕೆ ಏನಂತ ಮನವಿ ಕೊಡ್ತೀನಿ? ಮೈಸೂರು ಸ್ಮಾರಕದ ಬಗ್ಗೆ ಅಲ್ಲ, ಯಾಕೆಂದರೆ ಅಲ್ಲಿ ಕಟ್ಟಡ ನಡೀತಾ ಐತೆ. ನಾವು ಬರೀ ಪುಣ್ಯಭೂಮಿ ಬಗ್ಗೆ ದಯವಿಟ್ಟು ನಿಮ್ಮ BJP ಸರ್ಕಾರನೇ ಅವತ್ತು ಅಂತ್ಯ ಸಂಸ್ಕಾರ ಮಾಡಿತ್ತು, ನೀವೇ ಇದ್ದೀರಿ, ದಯವಿಟ್ಟು ನಮಗೆ ಈ ಸಮಸ್ಯೆ ಬಗೆಹರಿಸಿ ಅಂತ ಮನವಿ ಕೊಡ್ತೀನಿ ಬೊಮ್ಮಾಯಿ ಅವರಿಗೆ. ಅವರು ಜಿಲ್ಲಾಡಳಿತಕ್ಕೆ ರೆಫರ್ ಮಾಡಿರ್ತಾರೆ. ಇದನ್ನು ಪರಿಶೀಲನೆ ಮಾಡಿ ಇದನ್ನ ಒಂದು ತಿಳಿಸಿದ್ದಾರೆ. ಆದರೆ ಈ ಜಿಲ್ಲಾಡಳಿತ, ಈ ಜಿಲ್ಲಾಧಿಕಾರಿಗಳು ಮಂಜುನಾಥ್ ಅಂತ ಬಂದರು 2020ರಲ್ಲಿ, ಅವರು ಸಸ್ಪೆಂಡ್ ಆಗಿ ಹೋದರು. ಶ್ರೀನಿವಾಸ್ ಬಂದರು, ಈಗ ಯಾರು ದಯಾನಂದ್ ಬಂದಿದ್ದಾರೆ. ಈ ಪುಣ್ಯಭೂಮಿ ಬಗ್ಗೆ 5 ಬಾರಿ ಮುಖ್ಯಮಂತ್ರಿಗಳಿಗೆ, 7-8 ಬಾರಿ ಜಿಲ್ಲಾಧಿಕಾರಿಗಳು ಮನವಿ ಕೊಟ್ಟಿದ್ದೀನಿ ಸರ್. ಈ ಪುಣ್ಯಭೂಮಿಗೋಸ್ಕರ ಫಾಲೋ ಅಪ್ ಮಾಡ್ತಾಯಿದ್ದೀನಿ. ಆದರೆ ಈ ಜಿಲ್ಲಾಡಳಿತ ಕೋರ್ಟ್ಗೆ ಆಗಲಿ ಸಮಂಜಸವಾಗಿ ಏನು ದಾಖಲೆಗಳನ್ನ ಹೈಕೋರ್ಟ್ ಕೊಡ್ದೇನೆ ಒಂದು ನಿರ್ಲಕ್ಷ್ಯ ವಹಿಸ್ಕೊಂಡು ಇವರು ಬರ್ತಾ ಇರ್ತಾರೆ. ಹೈಕೋರ್ಟಲ್ಲಿ ಕೇಸ್ ನಡೀತಾನೇ ಇರ್ತದೆ. ಯಾವುದೋ DCV ಶಂಕರ್ ಹಾಕಿದ್ರಲ್ಲ 2 ಎಕರೆ ಮೇಲೆ ಕೇಸು, ಆ ಕೇಸ್ ನಡ್ಕೊಂಡು ಬರ್ತಾನೇ ಇರ್ತೈತೆ. ಅದು ಇನ್ನೂ ಕ್ಲೋಸ್ ಆಗಿರಲ್ಲ. ನಾನು ಮನವಿಲಿ ಏನು ಕೊಡ್ತಾ ಇರ್ತೀನಿ, ಅಧೀನ ಕಾರ್ಯದರ್ಶಿಗಳಿಗೆ, ಬಂದ ಜಿಲ್ಲಾಧಿಕಾರಿಗಳಿಗೆ, ದಯವಿಟ್ಟು ಪ್ರಕರಣ ಹೈಕೋರ್ಟ್ನಲ್ಲಿ ಕೇಸಿದೆ, ತಾವು ದಯವಿಟ್ಟು ಹೈಕೋರ್ಟ್ಗೆ ಮನವರಿಕೆ ಮಾಡಿ ಈ ಏನು ಅಭಿಮಾನ ಸ್ಟುಡಿಯೋ ಪ್ರಕರಣ ಅದೇನು ಪ್ರಕರಣ ಇದೆ 10 ಗುಂಟೆನ ಅದನ್ನು ಒಂದು ಹೈಕೋರ್ಟ್ ಗಮನಕ್ಕೆ ತಂದು 10 ಗುಂಟೆನ ಅಭಿಮಾನಿಗಳಿಗೆ ಅದು ಇದಾಗೆ ಮಾಡಿಕೊಟ್ಬಿಟ್ಟು ನೀವು ಪ್ರಕರಣ ಮುಕ್ತಾಯಗೊಳಿಸಿ ಅಲ್ಲಿವರೆಗೂ ನೀವು ಕೇಸ್ನ ವಾಪಸ್ ತಗೊಬಾರ್ದು ಅಂತ ನಾನು ಒಂದು ಮನವಿ ಕೊಟ್ಕೊಂಬತ್ತಾ ಇರ್ತೀನಿ. ಇದರ ಬಗ್ಗೆ ಯಾರೂ ಕೇರ್ ತಗೊಳ್ಳಲ್ಲ, ನಿರ್ಲಕ್ಷ್ಯ ಮಾಡ್ಕೊಂಡು ಬರ್ತಾ ಇರ್ತಾರೆ. ಒಂದು ಕಾರಣ, ಅವ್ರ ನಿರ್ಲಕ್ಷ್ಯಕ್ಕೆ ಒಂದು ಕಾರಣ, ನನ್ನ ಮನವಿಗೆ ಒಂದು ನಿರ್ಲಕ್ಷ್ಯ ಕಾರಣ, ಅಲ್ಲಿ ಸ್ಮಾರಕ ಉದ್ಘಾಟನೆ ಆಗಿರಲ್ಲ ಒಂದು, ಇಲ್ಲಿ ಮೈಸೂರಿನಲ್ಲಿ. ಇದ್ರ ಬಗ್ಗೆ ನಾವು ಎಷ್ಟೇ ಮನವಿ ಕೊಟ್ಟರು ಯಾರೂ ಜಿಲ್ಲಾಧಿಕಾರಿಗಳು ಮನಸ್ಸಿಗೆ ಹಾಕೋತಾ ಇರಲಿಲ್ಲ. ನಾನು ಏನು ಮಾಡ್ತೀನಿ, ಇಷ್ಟೇ ಹಿಂಗೆ ನಡ್ಕೊಂಬತ್ತಾ ಇರತ್ತೆ. ಹಿಂಗೆ ನಡ್ಕೊಂಬತ್ತಾ ಇರಬೇಕಾದ್ರೆ 2022 ಡಿಸೆಂಬರ್ 30 ಕಾರ್ಯಕ್ರಮಕ್ಕೆ ಅಭಿಮಾನ್ ಸ್ಟುಡಿಯೋ ಮಾಲೀಕರು ಯಾವುದೇ ಸಂಘಟನೆಗಳಿಗೆ ಪರ್ಮಿಷನ್ ಕೊಡಲ್ಲ ಕಾರ್ಯಕ್ರಮ ಮಾಡೋಕ್ಕೆ, ನಮಗೂ ಕೊಡಲ್ಲ. ಬಟ್ ನಾವು ಏನು ಮಾಡ್ತೀವಿ, ನಾವೇ ಮಾಡ್ತೀವಿ, ಸಹಕಾರ ಕೊಡಿ ಅಂತಾರೆ. 2022 ಡಿಸೆಂಬರ್ 30 ಪುಣ್ಯಸ್ಮರಣೆ 12ನೇ ಪುಣ್ಯಸ್ಮರಣೆ ಕಾರ್ಯಕ್ರಮಕ್ಕೆ. ಆ ಕಾರ್ಯಕ್ರಮಕ್ಕೆ ನಾವು ಡಿಸೆಂಬರ್ 12, 2022 ಪ್ರೆಸ್ ಮೀಟ್ ಮಾಡ್ತೀವಿ. ಅಭಿಮಾನ್ ಸ್ಟುಡಿಯೋ ಒಂದು 12ನೇ ಪುಣ್ಯಸ್ಮರಣೆಯನ್ನು ಆಯೋಜನೆ ಮಾಡ್ತಾಯಿದ್ದಾರೆ. ಅವರಿಗೆ ನಾವು ವಿಷ್ಣು ಸೇನಾ ಸಂಘಟನೆ ನಾವು ಸಹಕಾರ ಕೊಡ್ತಾಯಿದ್ದೀವಿ ಅಂತ ಪ್ರೆಸ್ ಮೀಟ್ ಮಾಡ್ತೀವಿ. ಅಲ್ಲಿವರೆಗೂ ಯಾವುದೇ ಬೇರೆ ಇತರ ಸಂಘಟನೆಗಳು ಯಾರೂ ಬರಲ್ಲ ಕೇಳೋಕ್ಕೆ. ಡಿಸೆಂಬರ್ 29ಕ್ಕೆ ಬರ್ತಾರೆ. ನಾನು ಯಾರ್ದು ಕಾಂಟ್ಯಾಕ್ಟ್ ಇರಲ್ಲ, ನಾನು ಯಾರು ತಾವು ಮಾತಾಡಲ್ಲ, ನಾನು ಹೋರಾಟ ನಾನು ಮಾಡ್ಕೊಂಡು ಬರ್ತಾ ಇರ್ತೇನೆ. ಅವತ್ತು ಡಾಕ್ಟರ್ ವಿಷ್ಣು ಸೇನಾ ಸಮಿತಿ ಅಧ್ಯಕ್ಷ ಶ್ರೀನಿವಾಸು ನಿಮ್ಮ ಹತ್ರ ಮಾತಾಡ್ಬೇಕು ರಾಜೇಗೌಡ್ರೆ ಬನ್ನಿ ಅಂತಾರೆ. ಡಿಸೆಂಬರ್ 29, 2022 12ನೇ ಪುಣ್ಯಸ್ಮರಣೆಯ ಕಾರ್ಯಕ್ರಮ ವಿಷಯವಾಗಿ ನಿಮ್ಮ ಹತ್ರ ಮಾತಾಡ್ಬೇಕು ರಾಜೇಗೌಡ್ರೆ. ನಿಮಗೆ ಏನೇ ಜಗಳ ಇರಲಿ, ಏನೇ ಭಿನ್ನಾಭಿಪ್ರಾಯ ಇರಲಿ, ಅದು ಸಪ್ರೇಟು. ಏನು ಡಿಸೆಂಬರ್ 30 12ನೇ ಪುಣ್ಯಸ್ಮರಣೆ ಕಾರ್ಯಕ್ರಮಕ್ಕೆ ವಿಷಯವಾಗಿ ಮಾತಾಡಬೇಕು ಅಂತ ಬರ್ತಾರೆ. ನಾನು ಯಾಕೆ ಯಾವತ್ತು ಫೋನ್ ಇಲ್ವಲ್ಲ, ಸ್ವಲ್ಪ ನಮಗೂ ಅವ್ರಿಗೂ ಟಗಾಬರ್ ನಡೀತಾ ಇರ್ತದೆ. ಅವ್ರ ಪಾಡಿಗೆ ಅವ್ರು ನಮ್ಮ ಪಾಡಿಗೆ ನಾವು ಇರ್ತೀವಿ. ಸೊ ಅವರ ಸಂಘಟನೆ ಪದಾಧಿಕಾರಿಗಳಿಗೂ ನಮಗೂ ಮಾತುಕತೆ ಅವು ಇವು ಸ್ವಲ್ಪ ನಡೆದಿರ್ತವೆ ಕೆಲವು ವಿಷಯವಾಗಿ.
ಅದು ಸಣ್ಣ ಪುಟ್ಟ ನಡೆದಿರುತ್ತೆ. ಹಂಗಾಗಿ ನನಗೆ ಇವನು ಫೋನ್ ಮಾಡಿದಾಗ ಇಲ್ಲ ಗೌಡ್ರೆ ಮಾತಾಡ್ಬೇಕು, ನೇರವಾಗಿ ಭೇಟಿಯಾಗೋಣ, ಫೋನಲ್ಲೆಲ್ಲ ಮಾತಾಡೋದು ಬೇಡ ಅಂತ. ಸರಿ, ಯಾವುದು ಅಲ್ಲೇ ನಮ್ಮ ಸ್ಟುಡಿಯೋ ಪಕ್ಕ ಯಾವುದೋ ಕೃಷ್ಣ ಗ್ರ್ಯಾಂಡ್ ಹೋಟ್ಲಿಗೆ ಬಂದು ನಾನು ಕಾಯ್ತಾ ಇರ್ತಾರೆ, ನಾನು ಹೋಗ್ತೀನಿ. ಸರ್, ಈಗ ನೀವು ಹೇಳಿದ್ದು, ನಾವು ಕೇಳಿದ್ದು, ನಾವು ನೋಡಿದ್ರಲ್ಲೆಲ್ಲ ವಿಷ್ಣು ಅಭಿಮಾನಿಗಳಿಗೂ ಅಂದರೆ ಅಭಿಮಾನಿ ಸಂಘಕ್ಕೂ ವಿಷ್ಣುವರ್ಧನ್ ಕುಟುಂಬ ಅಂದರೆ ಭಾರತಿ ಮೇಡಮ್ಗೂ ಹೊಂದಾಣಿಕೆ ಇಲ್ಲ. ಸರಿ, ಅದು ಹೋಗಲಿ. ಅದು ಏನಂತಂದರೆ ಅದು ಅವ್ರಿಗೆ ಅಲ್ಲಿ ಸ್ಮಾರಕ ಆಗಬೇಕು, ಇಲ್ಲ ಆಗಬೇಕು ಅನ್ನೋದು ಅದರಲ್ಲಿ ಭಿನ್ನಾಭಿಪ್ರಾಯ ಬಿಡಿ. ಆದರೆ ವಿಷ್ಣು ಸಂಘಟನೆಗಳು ಒಂದು 4-5 ಇದೆಯಲ್ವಾ, ಅಂದರೆ ಆ್ಯಕ್ಟಿವ್ ಆಗಿರೋ ಸಂಘಟನೆ? ಆ್ಯಕ್ಟಿವ್ ಯಾವ ಇಲ್ಲ ಸರ್, ಇರೋವೇ 2 ಸರ್. ಸರಿ, 2 ಅಂದ್ಕೊಳ್ಳಿ. ಯಾಕೆ ನಿಮ್ಮ ಇಬ್ಬರು ಇದರಲ್ಲೂ ಒಂದು ಒಗ್ಗಟ್ಟಿಲ್ವಲ್ಲ ಸರ್? ಆ್ಯಕ್ಟಿವ್ ಅಂದರೆ ಅವರು ಕಾರ್ಯಕ್ರಮ ಮಾಡ್ಕೋಬೋದು. ಈ ಸ್ಮಾರಕ ಪುಣ್ಯಭೂಮಿ ವಿಷಯದಲ್ಲಿ ಆ್ಯಕ್ಟಿವ್ ಆಗಿರೋದು ವಿಷ್ಣು ಸೇನಾ ಸಂಘಟನೆ ಒಂದೇ, ಬೇರೆ ಯಾವೂ ಇಲ್ಲ. ಆದರೂ ಸಂಘಗಳು ಆದರೆ ಒಗ್ಗಟ್ಟಿಲ್ವಲ್ಲ ಸರ್? ಇಲ್ಲ, ಒಗ್ಗಟ್ಟಿಲ್ಲ ಅಂತ ನಾನು ಸರ್, ಅದು ನಮ್ಮಲ್ಲಿ ಕಿತ್ತಾಟದ ಬಗ್ಗೆ, ಜಗಳದ ಬಗ್ಗೆ ಅದೊಂದು ಎಪಿಸೋಡ್ ಮಾಡೋರಂತೆ. ನಾವು ಇಲ್ಲಿ ಈ ಸೆಂಟ್ರಲ್ ತರೋದು ಬೇಡ. ಅದು ಸರಿ, ಆಯ್ತು. ನಾನು ಆಮೇಲೆ ಮಾತಾಡ್ತೀನಿ. ಈ ಕಾರ್ಯಕ್ರಮದ ಬಗ್ಗೆ ಮಾತಾಡ್ತೀನಿ, ಇವಾಗ ಮಾತಾಡೋದು ಬೇಡ. ಕಾರ್ತಿಕ್ ಅವ್ರನ್ನ ಕಾರ್ಯಕ್ರಮ ಮಾಡ್ತೀನಿ ಅಂದರು, ನಾವೇ ಮಾಡ್ತೀನಿ, ನಾನು ಅಭಿಮಾನಿ ಅಂತ ಮಾಡಕ್ಕೆ ಹೊರಟ್ರು. ಆಮೇಲೆ ಏನೇನೋ ಆಯಿತು, ಅದರಲ್ಲಿ ನಾನು ಅದಕ್ಕೆ ಒಂದು ಎಪಿಸೋಡ್ ಮಾಡ್ಕೊಳ್ಳಿ. ನಮ್ಮ ಕಿರೀಕು, ನಮ್ಮ ರಗಳೆಗಳನ್ನ ನಾನು ಇನ್ನೊಂದು ಎಪಿಸೋಡಲ್ಲಿ ಹೇಳ್ತೀನಿ. ಇದೇನು ನಾವು ಸ್ಮಾರಕ ಈಗ ಕೃಷ್ಣ ಗ್ರ್ಯಾಂಡ್ ಹತ್ರ ಮೀಟ್ ಆದ್ರಿ, ಬೇಡ, ಅದನ್ನು ಹೇಳೋದು ಬೇಡ ಇವಾಗ. ಅದನ್ನು ನಾನು ನೆಕ್ಸ್ಟ್ ಅದು ಕಾರ್ಯಕ್ರಮದ ಬಗ್ಗೆ ಹೇಳಕ್ಕೆ ಹೊರಟೆ ನಾನು. ಕಾರ್ಯಕ್ರಮ ಅಭಿಮಾನಿ ಸ್ಟುಡಿಯೋ ಮಾಲೀಕರು ಅವರು ಸ್ಟಾರ್ಟ್ ಮಾಡಿದ ರೀತಿ, ಕಾರ್ಯಕ್ರಮ ನಾವೇ ಮಾಡ್ತೀವಿ ಅನ್ಕೊಂಡ್ಬಂದರು. ಆಮೇಲೆ ಪರ್ಮಿಷನ್ ಕೊಡೋಕ್ಕೆ ಇನ್ನು ಮುಂದೆ ನೋಡಿದ್ರು. ನೆಕ್ಸ್ಟ್ ಆಮೇಲೆ ಪರ್ಮಿಷನ್ನೇ ಕೊಟ್ಟಿಲ್ಲ. ಆಮೇಲೆ ನೆಕ್ಸ್ಟ್ ನಂಗೆ ಒಂದ್ಸರಿ ಪರ್ಮಿಷನ್ ಕೊಟ್ಟರು, ತಿರ್ಗಾ ನೆಕ್ಸ್ಟ್ ಕೊಟ್ಟಿಲ್ಲ. ನಾನು DC ಹತ್ರ ಅಧೀನ ಕಾರ್ಯದರ್ಶಿ, ಜಾಯಿಂಟ್ ಸೆಕ್ರೆಟರಿ, ಜಂಟಿ ಕಾರ್ಯದರ್ಶಿ ಮಾತಾಡಿ ಪರ್ಮಿಷನ್ ತಗೊಂಬಂದೆ 2022 ಡಿಸೆಂಬರ್ಗೆ. ಇದು 2023ಕ್ಕೂ ಅಷ್ಟೇ, ಸೆಪ್ಟೆಂಬರ್ಗೂ ನಾನು DC ಪರ್ಮಿಷನ್ ತೊಗೊಂಡು ಮಾಡಿದೆ. ಅದೆಲ್ಲ ಒಂದು ಸ್ಟೋರಿ ಇದೆ, ಅದನ್ನ ಹೇಳ್ತೀನಿ. ಅದು ನಮ್ಮದು ಸಂಘಟನೆಗಳು, ಅಭಿಮಾನಿ ಸ್ಟುಡಿಯೋ ಮಾಲೀಕರು ಕಿರೀಕು, ನಮಗೇನು ಕಿರೀಕ್ ಮಾಡಿದ್ರು ಅಭಿಮಾನಿ ಸ್ಟುಡಿಯೋ ಮಾಲೀಕರು, ಪೊಲೀಸ್ನವ್ರು ಹೆಂಗೆ ಕಿರೀಕ್ ಮಾಡಿದ್ರು, ಸರ್ಕಾರ ನಮಗೇನು ಅನುಮತಿ ಪತ್ರ, ಅದು ಮಾತಾಡ್ತೀನಿ ಸರ್ ಹೇಳಿ. ಈಗ 2019 ಆಯಿತು, 20ಕ್ಕೆ ಮನವಿ ಕೊಟ್ಟು ಬೊಮ್ಮಾಯಿಗೆ. ಬೊಮ್ಮಾಯಿಯವರು ಯಾವುದೂ ರೆಸ್ಪಾನ್ಸ್ ತಗೊಂಡಿಲ್ಲ. ಅವರು ರೆಫರ್ ಮಾಡಿದ್ರು ಜಿಲ್ಲಾಡಳಿತಕ್ಕೆ. ಜಿಲ್ಲಾಡಳಿತ ಅದ್ರ ಬಗ್ಗೆ ಅವರು ತಲೆ ಕೆಡ್ಸ್ಕೊಂಡಿಲ್ಲ. ಇದನ್ನು ತುರ್ತಾಗಿ ಸಭೆ ಕರೆದು ತೀರ್ಮಾನ ಮಾಡಿ ಅಂತ ಮುಖ್ಯಮಂತ್ರಿಗಳ ಚೀಫ್ ಸೆಕ್ರೆಟರಿ ಹೇಳಿದ್ರು, ಇವರೇನು ಮಾಡಿಲ್ಲ. ಇಲ್ಲಿಗೆ ನಿಂತಿರತ್ತೆ. ಆಮೇಲೆ 2022 ಡಿಸೆಂಬರ್ ತಿಂಗಳಲ್ಲಿ ಉದ್ಘಾಟನೆ ಅಂತ ಹೇಳಿರ್ತಾರೆ. ಯಾರು? ಸರ್ಕಾರ. ಪ್ರೆಸ್ದೆಲ್ಲ ಇದು ಮಾಡಿಬಿಟ್ಟಿರ್ತಾರೆ. ಆಗಲ್ಲ. ಆಮೇಲೆ 2029 ಜನವರಿ ಲೋಕಾರ್ಪಣೆ ಅಂದ್ಬಿಟ್ಟು ಸರ್ಕಾರ ಆದೇಶ ಮಾಡುತ್ತೆ. ಅವತ್ತು 2023 ಜನವರಿ 29ಕ್ಕೆ ಮೈಸೂರಿನಲ್ಲಿ ಡಾಕ್ಟರ್ ವಿಷ್ಣುವರ್ಧನ್ ಸ್ಮಾರಕ ಲೋಕಾರ್ಪಣೆ ಆಗುತ್ತೆ. ಆದರೆ ಇನ್ನೂ 10% ಕೆಲಸ ಬಾಕಿ ಇರುತ್ತೆ. ತರಾತುರಿಯಲ್ಲಿ ಉದ್ಘಾಟನೆ ಮಾಡ್ತಾರೆ. ಕಾರಣ ಒಂದು, ಇವರು ಎಲೆಕ್ಷನ್ ಮುಂದೆ ಇತ್ತು, ಎಲೆಕ್ಷನ್ ಮುಂದೆ ಇತ್ತು. ಕೆಲಸ ಮುಗಿದೇನೆ ಒಂದು ಅಧ್ವಾನದ ರೀತಿಯಲ್ಲಿ ಅವತ್ತು ಲೋಕಾರ್ಪಣೆ ಆಯಿತು. ತುಂಬ ನೋವಿನ ಸಂಗತಿ. ಈ ಸರ್ಕಾರಗಳಿಗೆ ಉದ್ಘಾಟನೆ ಯಾಕೆ ಮಾಡಬೇಕಾಯ್ತು? 13 ವರ್ಷ ಕಾದಿದ್ದೀವಲ್ರಿ ಅಭಿಮಾನಿಗಳು. ಅಂತ ಅರ್ಜೆಂಟ್ ಏನಿತ್ತು? ಇನ್ನು 3 ತಿಂಗಳಾಗಲಿ ಬಿಡಿ. ನಿಮ್ಮ ಸರ್ಕಾರನ ಮಾಡ್ಬೇಕಂತ ಹೇಳಿದ್ರು, ಬೇರೆ ಸರ್ಕಾರ ಮಾಡ್ತಾರೆ. ಈ ಸಿದ್ದರಾಮಯ್ಯ ಸರ್ ಅವರೇ ಮಾಡಿರೋರು ಅಚ್ಚುಕಟ್ಟಾಗಿ ಮಾಡಿ ಒಂದು 13 ವರ್ಷ 14 ವರ್ಷ ಅಭಿಮಾನಿಗಳು ಕಾದಿದ್ದಾರೆ. ವಿಷ್ಣುವರ್ಧನ್ ಕುಟುಂಬನ ನೋವು ತಿಂದಿದೆ. ಒಂದು ಸ್ಮಾರಕ ಉದ್ಘಾಟನೆ ಲೋಕಾರ್ಪಣೆ ಮಾಡಬೇಕಾದ್ರೆ ಒಂದು ಲೆಕ್ಕಾಚಾರದಲ್ಲಿ ಆಯೋಜನೆ ಮಾಡಬೇಕು ಅನ್ನೋ ಒಂದು ಕಾಮನ್ ಸೆನ್ಸು ಈ BJP ಸರ್ಕಾರ, ಈ ಬೊಮ್ಮಾಯಿ ಕುಣ್ಕೊಂಡು ನಡೀತಾರಲ್ಲ, ಬೊಮ್ಮಾಯಿ ಕುಂಟಪ್ಪನಂತ ಕರೆಯೋದು ಅಯ್ಯಪ್ಪ, ನನಗೇನು ಬೇಜಾರಿಲ್ಲ. ಕುಣ್ಕೊಂಡೇ ಬಂದರು, ಕುಣ್ಕೊಂಡ ಸರ್ಕಾರ ಮುಳುಗೋಯ್ತು. ನಮ್ಗೆ ಯಾವಾಗ ಅನ್ಯಾಯ ಮಾಡಿದ್ರು, ಮೈಸೂರು ಸ್ಮಾರಕ ವಿಷಯದಲ್ಲೂ ಪುಣ್ಯಭೂಮಿ ವಿಷಯದಲ್ಲೂ ಏನು ಮನವಿ ಕೊಟ್ಟರು BJP ಸರ್ಕಾರ 2009 ಬಂದು ಅವರೇ ಹಾಕಿದ್ರು. ಈ ಕೊನೆಯಲ್ಲೂ ಪರಿಹಾರ ಮಾಡ್ಕೊಂಡು ಎಷ್ಟು ಕೇಳ್ಕೊಂಡ್ರು, ಯಡಿಯೂರಪ್ಪನಿಗೂ ಯಡವಟ್ಟಪ್ಪನಿಗೂ ಬೊಮ್ಮಾಯಿ ಕುಂಟಪ್ಪನಿಗೂ ಮನವಿ ಕೇಳಲಿಲ್ಲ ಅವರು. ನಾವೇನು ಮಾಡಿದ್ವಿ, 2023 ಚುನಾವಣೆಗೆ ನೋಟ ಅಂತ ಬಹಿಷ್ಕಾರ ಮಾಡಿದ್ವಿ. ಬಹಿಷ್ಕಾರ ಹಾಕಿದ್ವಿ BJP ಒಂದು ಸರ್ಕಾರದ ವಿರುದ್ಧ. ನಾವು ನೋಟನೇ ಮಾಡಿದ್ವಿ.
ಹಂಗೆ ಈ ಬಿ ಜೆ ಪಿ ಸರ್ಕಾರ ಅಷ್ಟು ನಮಗೆ ಒಂದು ತೊಂದರೆ ಕೊಟ್ಟು ಲೋಕಾರ್ಪಣೆ ಮಾಡ್ತು. ಆ ಲೋಕಾರ್ಪಣೆ ಏನಂತಂದರೆ ಒಂದು ಲೈಟಿಂಗ್ ಅರೇಂಜ್ಮೆಂಟ್ ಆಗಿರಲಿಲ್ಲ, ಸರ್ಕಾರ ಒಂದು ಊಟದ ವ್ಯವಸ್ಥೆ ಮಾಡಿರಲಿಲ್ಲ, ಒಂದು ನೀರಿನ ವ್ಯವಸ್ಥೆ ಮಾಡಿರಲಿಲ್ಲ, ಅಟ್ಲೀಸ್ಟ್ ಒಂದು ಸ್ವೀಟ್ ₹1 ಚಾಕ್ಲೇಟಾರು ಹಂಚಿದ್ರೆ ಅಭಿಮಾನಿಗಳು ಖುಷಿಯಾಗಿರೋದು, ಅದನ್ನೂ ಮಾಡಲಿಲ್ಲ. ಮತ್ತು ಡಾಕ್ಟರ್ ವಿಷ್ಣುವರ್ಧನ ಅಭಿಮಾನಿಗಳು ಸ್ಮಾರಕ ಲೋಕಾರ್ಪಣೆ ಕಣ್ ತುಂಬಿಸ್ಕೊಳ್ಳೋಕ್ಕೆ ರಾಜ್ಯದೆಲ್ಲೆಡೆಯಿಂದ ಬಂದಿದ್ದರು. ಟೆಂಪೋ ಟ್ರಾವೆಲರ್ ಮಾಡ್ಕೊಂಡು, ಕೆಲವ್ರು ಕೂಡ ಬಸ್ಗಳು ಮಾಡ್ಕೊಂಬಂದಿದ್ರು. ನಮ್ಮ ಸಂಘಟನೆ ಸುಮಾರು ಒಂದು 5-6 ಟೆಂಪೋ ಟ್ರಾವೆಲರ್ ಮಾಡ್ಕೊಂಬಂದಿದ್ರು ಹೊರಗಡೆ ಜಿಲ್ಲೆಯವರು, ಗದಗ, ಹುಬ್ಬಳ್ಳಿ, ಧಾರವಾಡ ಮಾಡ್ಕೊಂಬಂದಿದ್ರು. ಅವ್ರು ಏನಕ್ಕೆ ಬಂದಿದ್ದು? ಸ್ಮಾರಕ ಲೋಕಾರ್ಪಣೆ ಆಗ್ತಾಯಿದೆ, ಇದೇ ಜಾಗ ಗೊತ್ತೋ, ಸರ್ಕಾರದಿಂದ ಮಾಡಿರೋದು, ಒಂಥರ ಡಿಫ್ರೆಂಟಾಗಿ ಮಾಡಿದ್ದಾರೆ. ದಟ್ ಈಸ್ ಓಕೆ, ಯಾರು ಪ್ಲ್ಯಾನ್ ಕೊಟ್ಟರೋ ಗೊತ್ತಿಲ್ಲ, ಚೆನ್ನಾಗಿ ಮಾಡಿದ್ದಾರೆ. ಆದರೆ 100% ಅದನ್ನು ಕೆಲಸ ಎಲ್ಲ ಮುಗಿಸಿ ಮಾಡಬೇಕಾಯ್ತು, ಮಾಡಿಲ್ಲ. ಆತುರವಾಗಿ ಮಾಡಿದ್ರು. ಸರ್ಕಾರದ ಯಾವುದೇ ಒಂದು ಅಲ್ಲಿ ಆ ಲೋಕಾರ್ಪಣೆ ವಿಷಯದಲ್ಲಿ ತುಂಬ ಅಲ್ಲಿ ಅಧ್ವಾನ ಆಗೋಗ್ಬಿಟ್ಟಿತ್ತು. ಮತ್ತು ಆಗಿನ ಅಲ್ಲಿ ಫಂಕ್ಷನ್ ಕಾರ್ಯಕ್ರಮಕ್ಕೆ ಅಭಿಮಾನಿಗಳ ಸಂಘಟನೆಯ ಲೀಡರ್ಗಳಿಗೆ ಅವಕಾಶ ಇಲ್ಲ, ಕೆಲವು ಹಿರಿಯ ಅಭಿಮಾನಿಗಳಿಗೂ ಅವಕಾಶ ಇಲ್ಲ. ಅಲ್ಲಿ VIP ಸುಮಾರು ಒಂದು 100 ಸೀಟ್ ಖಾಲಿ ಇತ್ತು VIP ಗ್ಯಾಲರಿನಲ್ಲಿ. ನಾನು ವಿಷ್ಣುವರ್ಧನ ಪ್ರತಿಷ್ಠಾನ ಸದಸ್ಯ ಕಾರ್ಯದರ್ಶಿಗಳು ಕಾಂಟ್ಯಾಕ್ಟ್ ಇತ್ತು ನಮಗೆ. ಅವರು ಫೋನ್ ಮಾಡಿದೆ, ಸರ್ ನಾವು ಸಂಘಟನಾ ಪದಾಧಿಕಾರಿಗಳು ಒಳಗಡೆ ಬಿಡಿಸ್ಕೊಡಿ ಅಂತ. ಅವ್ರು ಬಂದರು, ಬಿಡಿಸಿದ್ರು, ನನ್ನನ್ನು ಬಂದರು, ಒಳಗಡೆ ಬಿಡಿಸಿದ್ರು. ನಾವು ಹೋಗಿದ್ವಿ, ಕೂತಿದ್ವಿ, ಬಂದ್ವಿ. ಆದರೆ ಅಲ್ಲಿ ಬೇರೆ ಸಂಘಟನೆ ಲೀಡರ್ಗಳಿಗೆ ಅವಕಾಶ ಯಾಕೆ? ಅವರೆಲ್ಲ ಏನು ಮಾಡಿದರು? ನನಗೆ ಕಾಂಟ್ಯಾಕ್ಟ್ ಇತ್ತು ವಿಷ್ಣುವರ್ಧನ ಪ್ರತಿಷ್ಠಾನ ಸದಸ್ಯರು. ನಾನು ಫೋನ್ ಮಾಡಿದೆ, ಹೋದೆ. ನಿಮ್ಮ ಕಡೆ ಎಷ್ಟು ಜನ ಇದೆ? 10 ಜನ ಇದ್ದಾರೆ ಅಂತ ಹೇಳಿದೆ. ನಾನು ನಮ್ಮ ಪದಾಧಿಕಾರಿಗಳು ನಾವು ಕೂತಿದ್ವಿ. 10 ನಿಮಿಷ ಅಷ್ಟೇ ಇದ್ದು ಕಾರ್ಯಕ್ರಮ, ನೆಟ್ಟಿಗೆ ಬಂದ್ವಿ. ಇನ್ನು ಸುಮಾರು 120 ಸೀಟಷ್ಟು ಖಾಲಿ ಇತ್ತು. ಅಭಿಮಾನಿಗಳು, ಹಿರಿಯ ಅಭಿಮಾನಿಗಳು ಇರಲಿಲ್ವಾ? ಬಿಡಬೇಕಲ್ವ ಅವ್ರನ್ನ ಒಳಗಡೆ? ಯಾರು ಜವಾಬ್ದಾರಿ? ಅದಕ್ಕೆ ಜವಾಬ್ದಾರಿ ಯಾರು ತಗೊಬೇಕು? ಯಾರು ಆಯೋಜನೆ ಮಾಡಿದ್ದಾರೆ? ಆಯೋಜಕರು ತಗೊಬೇಕು. ಹೌದು, ಆಯೋಜಕರು ತಗೊಬೇಕಾದ್ರೆ ತಗೊಂಡಿಲ್ಲ. ನನ್ನ ಬಿಟ್ಟಿಲ್ಲ ಪೊಲೀಸ್ನವರು. ನಾನು ಬಿಡ್ರಿ, ನಾವು ಹಿಂಗೆ ವಿಷ್ಣು ಸೇನಾ ಸಂಘಟನೆಯವರು, ನಾವು ಇದೆಲ್ಲ ಹೋರಾಟಗಳು ಮಾಡ್ಕೊಂಬಂದಿದ್ದೀವಿ, ನಾವು ಹಿಂಗೆ ಅಂತ ಬಿಡ್ರಿ. ಇಲ್ಲ, ಅಲ್ಲೋ ಇಲ್ಲ, ಹೇಳ್ಸಿ ಯಾಕೆ ಯಾರು ಅಂದರೆ ಭಾರತೀಯ ವಿಷ್ಣುವರ್ಧನ ಕೇಳಿಸ್ಬೇಕು, ಅನುರ್ದಿನ ಕೇಳಿಸ್ಬೇಕು. ನಾನು ಯಾಕೆ ಅವ್ರಿಗೆ ಹೇಳಲಿ? ಸಾರ್ವಜನಿಕ ಅದು ನಡೀತಾ ಇರೋದು ಕಾರ್ಯಕ್ರಮಕ್ಕೆ ಬರೋಕ್ಕೆ ಅವರು ಬಿಡಿಸ್ಬೇಕು. ಭಾರತೀಯ ವಿಷ್ಣುವರ್ಧನ ಬಿಡಿಸ್ಬೇಕು, ಅಭಿಮಾನಿಗಳನ್ನ ಬಿಡ್ರಿ ಅಂತ ಅವರು ಯಾರನ್ನ ವಹಿಸ್ಬಿಟ್ಟು ಬಿಡಿಸ್ಬೇಕಾಯ್ತು. ಅವ್ರು ಆ ಕೆಲಸ ಮಾಡಲೇ ಇಲ್ಲ, ಮಾಡಲಿಲ್ಲ. ಅಲ್ಲಿ ನಾನು ಯಾಕೆ ನಾನು ಜವಾಬ್ದಾರಿ ವಹಿಸ್ಕೊಳ್ಳಿ? ನಮ್ಮ ಕೆಲಸ ಏನು ನಾವು ಮಾಡ್ಕೊಂಡು ಹೋಗ್ಬೇಕು. ನಾನು ವಿಷ್ಣುವರ್ಧನ ಪ್ರತಿಷ್ಠಾನ ಫೋನ್ ಮಾಡಿದೆ, ಅವ್ರಿಗೆ ಮೊದಲೇ ಹೇಳಿದ್ದೆ ನಾನು, ನೀವು ಎಷ್ಟು ಜನ ಬರ್ತೀರಾ ಅಂದ್ಕೊಂಡು ನಾವು 10 ಜನ ಬರ್ತೀವಿ ಒಳಗಡೆ ಲೀಡರ್ಗಳು, ಜಾಸ್ತಿ ಜನ ಬೇಡ, ಎಲ್ರಿಗೂ ಅವಕಾಶ ಕೊಡಿ ಅಂತ ಹೇಳಿದ್ದೆ. ಅವ್ರು ಯಾರಿಗೆ ಹೇಳಿದ್ರು ಬಿಟ್ಟಿದಾರೋ ಗೊತ್ತಿಲ್ಲ. ಅದು ಯಾವ ಲೀಡ್ರುಗಳ್ನೂ ಹಿರಿಯ ಅಭಿಮಾನಿಗಳನ್ನೂ ಬಿಟ್ಟಿಲ್ಲ ಒಳಕ್ಕೆ. ನಾವು ಹೋದ್ವಿ, ಫಂಕ್ಷನ್ ಮುಗೀತು. ತರಾತುರಿಯಲ್ಲಿ ಬಂದರು. ತರಾತುರಿಯಲ್ಲಿ 10 ನಿಮಿಷಕ್ಕೆ ಹೋದರು. ಶ್ರೀಮತಿ ಭಾರತಿ ವಿಷ್ಣುವರ್ಧನ ಭಾಷಣ ಕೇಳೋಕ್ಕೆ ಅವ್ರಿಗೆ ಯೋಗ್ಯತೆ ಇಲ್ಲ ಆ ಮುಖ್ಯಮಂತ್ರಿಗಳಿಗೆ. ಅವ್ರು ಭಾಷಣ ಮಾಡ್ತಾ ಇದ್ದಾರೆ, ಮಧ್ಯದಲ್ಲಿ ಎದ್ದೊಯ್ತಾರೆ ಅಂದರೆ ಇವ್ರು ಎಂಥ ಮುಖ್ಯಮಂತ್ರಿ ಇವರು? ಏನು ಮುಖ್ಯಮಂತ್ರಿ ಸ್ಥಾನಕ್ಕೆ ಒಂದು ಘನತೆ ಬೇಡವೇನ್ರಿ? ಅವ್ರೇನು ಚಿಕ್ಕವ್ರೇನ್ರಿ? ಭಾರತಿ ವಿಷ್ಣುವರ್ಧನ್ ಅವ್ರು ಎಷ್ಟು ಅವ್ರಿಗೆ ಏಜು? 75 ವರ್ಷ ಅವ್ರಿಗೆ. ಹಿರಿಯ ಕಲಾವಿದರು ಅವರು ಮಾತಾಡಬೇಕಾದ್ರೆ ಅಲ್ಲಿನ MP ಆಗಲಿ, ಆ ಬೊಮ್ಮಾಯಿ ಬಂದಿದ್ದಾರೆ ಮಂತ್ರಿಗಳಾಗಲಿ, ಒಂದು ಸೌಜನ್ಯದಿಂದ ಅವ್ರ ಭಾಷಣ ಕೇಳೋಕ್ಕೆ ಅವ್ರಿಗೆ ಯೋಗ್ಯತೆ ಇಲ್ಲ ಅಂದಮೇಲೆ ಯಾಕೆ ಬರಬೇಕಾಯ್ತು ಕಾರ್ಯಕ್ರಮಕ್ಕೆ? ಅಂದರೆ ಅಲ್ಲಿಗೆ ಅರ್ಥ ಮಾಡ್ಕೊಳ್ಳಿ, ಇವರು ಚುನಾವಣೆ ಬರೋಕ್ಕೆ ಮುಂಚೆ ಉದ್ಘಾಟನೆ ಮಾಡ್ಬಿಟ್ರೆ ನಮ್ದು ಹೆಸರಿರ್ತದಲ್ಲಿ, ಇವ್ರ ಹೆಸರು ಬೇಕು, ಉದ್ಘಾಟನೆ ಬೊಮ್ಮಾಯಿ. ಇಂಥ ನಲಾಯಕ ಮುಖ್ಯಮಂತ್ರಿಗಳು, ಈ ನಲಾಯಕ ಪಕ್ಷಗಳು, ನಲಾಯಕ ರಾಜಕಾರಣಿಗಳು ಬೇಕೇನ್ರಿ ನಮಗೆ? ಕಾರ್ಯಕ್ರಮನ ಅಧ್ವಾನ ಮಾಡಿ ಹೊಡೋಗ್ಬಿಟ್ರು. ಅಧ್ವಾನ ಮಾಡಿ ಹೋಗೋದ್ರು. ಅಭಿಮಾನಿ ಸಂಘಟನೆಗಳು ಅಂದನ ಮಾಡಿದ್ವಿ, ಬ್ಲಡ್ ಬ್ಯಾಂಕ್ನ ಆಯೋಜಿಸಿದ್ವಿ,
ಅದು ಅಭಿಮಾನಿ ಸಂಘದಲ್ಲಿ ಯಾರು ಇರಲಿ ಅವ್ರು ಮಾಡೇ ಮಾಡ್ತಾರೆ. 50 kg 100 150 kg ಒಂದು 4-5 ಸಂಘಟನೆಗಳೆಲ್ಲ ಅನುದಾನ ಮಾಡಿದ್ರು, ಭಾಗವಹಿಸಿದ್ವಿ. ಇಷ್ಟು ಅಧ್ವಾನ ನಡೀತಲ್ಲಿ. ಯಾರು ಇದಕ್ಕೆಲ್ಲ ಕಾರಣ? ಯಾರು ಇಷ್ಟು ಅಧ್ವಾನ ಮಾಡಿ ಹೋದ್ರು ಸರ್ಕಾರ? ಅವತ್ತು ಸ್ಮಾರಕ ಅಂದಮೇಲೆ ಬೆಳಿಗ್ಗೆ ಹೊತ್ತು ಬರಲ್ಲ, ಸಾಯಂಕಾಲ ಬರ್ತಾರೆ. ಒಂದು ಲೈಟ್ ಇಲ್ಲ ರೀ. ಸ್ಮಾರಕ ಉದ್ಘಾಟನೆ ಅಂದಮೇಲೆ ಒಂದು ಲೈಟ್ ಇಲ್ಲ. ಇನ್ನೊಂದು ಅಹಿತಕರ ಘಟನೆ ನಡೀತಲ್ಲಿ. ಏನಾಯ್ತು ಸರ್? CM ಭಾಷಣ ಮಾಡಿ ಹೋದ್ಮೇಲೆ ಶ್ರೀಮತಿ ಭಾರತಿ ವಿಷ್ಣುವರ್ಧನ್ ಮಾತಾಡ್ಬೇಕಾದ್ರೆ ಈ ಅಳಿಯ ಅಂತ ಅನ್ಸ್ಕೊಂಡಂಥ ವ್ಯಕ್ತಿ ಅನಿರುದ್ಧ ಕಿವಿಲಿ ಹೇಳ್ತಾರೆ ಬಂದು, ವೀಕ್ಷಣೆಗೆ ಅವಕಾಶವಿಲ್ಲ, ವೀಕ್ಷಣೆ ಮಾಡೋಕ್ಕೆ ಅವಕಾಶ ಇಲ್ಲ ಇವತ್ತು, ನೀವೆಲ್ಲ ನಾಳೆ ಬನ್ನಿ. ಅಲ್ಲ, ಉದ್ಘಾಟನೆ ತಾನೆ? ಅದೇ ಸರ್, ಉದ್ಘಾಟನೆ ಮಾಡಿದ್ರು CM. ಅವರೊಬ್ಬರಿಗೆ ಅಲ್ಲಿ ವೀಕ್ಷಣೆ ಆಯಿತು, ಅಭಿಮಾನಿಗಳಿಗೆ ವೀಕ್ಷಣೆ ಕೊಡ್ಬೇಕಲ್ಲ ಸರ್ ಆ ಮೂರ್ತಿ ನೋಡಕ್ಕೆ. ಅದೇ ಅಲ್ವಾ ಸರ್, ಇವಾಗ ಸ್ಮಾರಕ ಉದ್ಘಾಟನೆ ಅನ್ನೋದೇ ಲೋಕಾರ್ಪಣೆ ಉದ್ಘಾಟನೆ ಎಲ್ಲ ಒಂದು ಉದ್ದೇಶನೇ ಅದೇ ಅಲ್ವಾ? ಅದು ಮಾಡಿರೋದು ಯಾರಿಗೆ? ಬೊಮ್ಮಾಯಿಗ. ಬೊಮ್ಮಾಯಿ ನೋಡ್ಕೊಂಡು ಹೋಗಪ್ಪ ನೀನು ಪೂಜೆ ಮಾಡ್ಕೊಂಡು ಅಂತ ನಾ ಮಾಡಿರೋದು. ಏನು ಲೆಕ್ಕಾಚಾರ ಬೇಡಬೇಡ್ರಿ. ಅಭಿಮಾನಿಗಳು ಎಷ್ಟೆಷ್ಟು ಮುಖಂಡ್ ನಾಳೆ ಬಾ ಅಂತಾರಲ್ಲ ಅಂತ ಅವ್ರು ಹೇಳ್ಕೊಡ್ತಾರೆ ಅನಿರುದ್ಧವರು. ಇವತ್ತು ವೀಕ್ಷಣೆಗೆಲ್ಲ ಎಲ್ಲ ಇದಾಗ್ಬಿಡುತ್ತೆ. ಕೇಳಿಸ್ಕೊಂಡೆಲ್ಲ ಅಭಿಮಾನಿಗಳೆಲ್ಲ ಜಮಾಣ ಹೊಡೆದ್ರಲ್ಲಿ, ಯಾರನ್ನೂ ಬಿಟ್ಟಿಲ್ಲ ಆಚೆಗಡೆ ಹೋಗೋಕ್ಕೆ. ತುಂಬಿಕೊಂಡ್ರು ಗೇಟ್ ಹತ್ರ. ಎಲ್ಲೆಲ್ಲಿಂದ ಬಂದವರು ಆ ವಿಗ್ರಹ ನೋಡ್ಬೇಕು ತಾನೆ. ಓಲಿ ಔಷಧಿನ ನೋಡೋಕ್ಕೆ ಏನು ಕಾಣೋದಿಲ್ಲ. ಅದು ಫುಲ್ ಸುತ್ತ ಕಾಂಪೌಂಡ್ ಹಾಕೋರು, ಒಳಗಡೆ ಇರೋದು ವಿಗ್ರಹ, ಅಪ್ಪಾಜಿ ವಿಗ್ರಹ. ಅದು ನೋಡ್ಬೇಕು, ಕಣ್ ತುಂಬ್ಕೊಂಡ್ಕೊಂಡು ಬಂದಿರೋದಲ್ಲ ಅವರು ಅಭಿಮಾನಿಗಳು. ನಾಳೆ ಬನ್ನಿ ಅಂದರೆ ಅಂದ್ರೆ ಗುಲ್ಬರ್ಗದಿಂದ ಹೋಗ್ಬಿಟ್ಟು ನಾಳೆ ಬರ್ಬೇಕಾ? ಒಂದು ಮಾತುಕತೆ ಆಡಬೇಕಾದ್ರೆ ಒಂದು ಇದಿರಬೇಕು, ಅಭಿಮಾನತ್ವ, ಅಭಿಮಾನಿಗಳ ಆಕ್ರಂದನ, ಅಭಿಮಾನಿಗಳ ನೋವು, ಅಭಿಮಾನತ್ವ ಬೇಕು ರೀ. ಹೌದು ಪಾಪ ಅಮ್ಮ ಕರೆಕ್ಟಾಗಿ ಮಾತಾಡ್ತಾ ಇದ್ರು ಭಾರತಿ ವಿಷ್ಣುವರ್ಧನ್ ಅವರು. ಅವ್ರು ಹೇಳ್ಬಿಟ್ಟು ಸಾವಧಾನವಾಗಿ ಪೂಜೆ ಮಾಡ್ಕೊಂಡು ಹೋಗಿ ಎಲ್ಲ ಅಂತ ಹೇಳ್ಬಿಟ್ಟು ಒಯ್ತಾ ಇರ್ಬೇಕಾದ್ರೆ ಕರೆದ್ಬಿಟ್ಟು ಹೇಳಿದ್ರು ಅವರು. ಎಲ್ಲ ಲೈವ್ ಟೆಲಿಕಾಸ್ಟೇ ಬಂತದ್ದು. ಅಮ್ಮ ಇವತ್ತು ಬೇಡಿ ನಾಳೆ ಬರೋಕ್ಕೆ ಹೇಳಿ. ಏನು ಅಭಿಮಾನಿಗಳು ಸ್ವಂತ 10 ರೂಪಾಯಿ 1000 ರೂಪಾಯಿ ಹಾಕ್ಬಿಟ್ಟು ಟೆಂಪೋ ಟ್ರಾವೆಲ್ ಮಾಡ್ಕೊಂಡು ದೂರ. ನಾವೇನೋ ಮೈಸೂರವ್ರು ನಾಳೆ ಬರ್ತೀವಪ್ಪ, ಬೆಂಗಳೂರು ನಾಳೆ ಬರ್ತೀವಿ, ಹೊರಗಡೆ ಬಂದಿರೋ ಎಲ್ರಿಗೂ ಹೋಗ್ಬೇಕು. ಸ್ಮಾರಕ ಲೋಕಾರ್ಪಣೆ ಮಾಡೋದಕ್ಕೆ ಅಭಿಮಾನಿಗಳ ಒಂದು ವೀಕ್ಷಣೆಗೆ ನಾಳೆ ಬನ್ನಿ ಅಂದರೆ ಒಂದು ಕಡೆ ಸರ್ಕಾರ ಅಧ್ವಾನ ಮಾಡ್ತು, ಒಂದು ಕಡೆ ಮನೆಯವ್ರು ಈ ಥರ ಹೇಳಿಕೆ ಕೊಟ್ಟರೆ ಅಭಿಮಾನಿಗಳು ಏನು ಮಾಡ್ಬೇಕು? ನಾವು ಏನು ಮಾಡ್ಬೇಕು ಹೇಳಿ? ನಾನು JT ದೇವೇಗೌಡರು ಸದ್ಯ ಹೋಗಿರಲಿಲ್ಲ, ಆಚೆ ಅಲ್ಲಿ ಕೂತಿದ್ರು ಅವರು ಆ ಭಾಗದ ಶಾಸಕ ಅವರು ನಾವು ರಾಜೇಂದ್ರ ಸಿಂಗ್ ಬಾಬು ಎಲ್ಲ ಅಲ್ಲಿ ಕೂತಿದ್ವಿ. ನಾನು ಭಾರತಿ ವಿಷ್ಣುವರ್ಧನ್ ಅವರು ಮುಖ್ಯಮಂತ್ರಿಗಳು ಯಾವಾಗ ಹೋದ್ರು ನಾನು ಹೊರಟುಬಿಟ್ಟೆ ಆಚೆ. ಭಾರತಿ ವಿಷ್ಣುವರ್ಧನ್ ಅವರು ಮಾತಾಡಿದ್ದು ನನಗೆ ಗೊತ್ತಿಲ್ಲ. ಅಲ್ಲಿ ಸಭೆಯಲ್ಲಿ ಮಾತಾಡ್ತಾ ಇರೋದು ನನಗೆ ಗೊತ್ತಿಲ್ಲ. ನಾನು ಆಚೆ ಮುಖ್ಯಮಂತ್ರಿಗಳು ಯಾವಾಗ ನಾನು ಬಂದ್ಬಿಟ್ಟೆ. ನಮ್ಗೆ ಯಾರೋ ಫೋನ್ ಬಂದಿತ್ತು, ನಮ್ಮ ಅಭಿಮಾನಿಗಳೆಲ್ಲ ಅದು ಇದು ಏನೋ ಕೇಳ್ತಾ ಇದ್ರು, ಬ್ಲಡ್ ಬ್ಯಾಂಕ್ ಅದು ಇದು ಅಂತ. ನಾನು ಆಚೆ ಬಂದೆ. ಆಚೆ ಬರ್ಕೋದ್ರೆ ಗೇಟ್ ಬಂದು ಆಗೋಗಿತ್ತು. ಏಕರಪ್ಪ ಅಂತ ಭಾರತಿ ವಿಷ್ಣುವರ್ಧನ್ ವೀಕ್ಷಣೆ ಇಲ್ಲ, ನಾಳೆ ಬನ್ನಿ ಅಂತ ಹೇಳ್ತಾವ್ರೆ. ಗೌಡ್ರೆ ನೀವು ಮಾತ್ರ ಒಳಗಡೆ ಇದ್ದೀರಾ, ನೀವು ಯಾವ ಲೀಡರ್ಗಳು ಅಂತ ನನಗೆ ಬೈತಾವ್ರೆ. ಎಲ್ಲಪ್ಪ ಹೇಳಿದ್ರು, ಬರ್ರಪ್ಪ ಬಿಡ್ತಾರೆ. ಅದು ಹೇಳಿದ್ರು, ಆಲೆ ಅವ್ರು ಅನೌನ್ಸ್ ಮಾಡಿದ್ರು ನಾಳೆ ಬನ್ನಿ. ಇರಪ್ಪ ಇಲ್ಲೇ ಅವ್ರು ದೇವೇಗೌಡ ಮತ್ತೆ JT ದೇವೇಗೌಡ ಮಾತಾಡ್ತೀನಿ, ಸಾವಧಾನವಾಗಿರಿ, ಗಲಾಟೆ ಮಾಡ್ಕೊಂಬೇಡಿ ಅಂದೆ. ಅಣ್ಣ ನೀವು MLA ಇದ್ದೀರಿ, ದಯವಿಟ್ಟು ಕಟ್ಟಿರೋದು ಏನು ಕಣ, ವೀಕ್ಷಣೆ ಮಾಡೋದಕ್ಕಲ್ವೇ? ಅಭಿಮಾನಿ ಎಲ್ಲೆಲ್ಲೋ ಬಂದವ್ರೆ, ಸುಮ್ಮನೆ ಕಾಂಪೌಂಡ್ ಗೇಟ್ ಮುರಿದಾಕ್ಬಿಟ್ಟು ಹೋದ್ರೆ ಎಷ್ಟು ಜನ ತಡೀತೀರಾ ನೀವು? ಎಷ್ಟು ಜನ ತಡೀತೀರಾ? ಅವಮಾನ ಆಗೋದಲ್ವಣ್ಣ ಇದು. ದಯವಿಟ್ಟು ನೀವು ಮಾತಾಡಿ, ನೀವೇ ಮಾತಾಡಿ ಗೌಡ್ರೆ, ರಾಜಗೌಡ್ರೆ ನೀವೇ ಮಾತಾಡಿ, ನೀವು ಅಭಿಮಾನಿ ಲೀಡರ್ ಅಲ್ವಾ? ನಮ್ಮ ಮಾತು ಕೇಳಲ್ಲ ಸರ್. ನಮ್ಮ ಮಾತೆಲ್ಲ ಕೇಳಬಂಗಿದ್ರೆ ನಾವು ಯಾವ ಲೀಡ್ರು ಆಯ್ತಿರ್ಲಿಲ್ಲ, ಯಾವ ರಾಜ್ಯಾಧ್ಯಕ್ಷನೂ ಆಯ್ತಿರ್ಲಿಲ್ಲ. ಅಭಿಮಾನಿಗಳನ್ನ ಅವರು ಸ್ವಲ್ಪ ಗಮನ ತಗೊಂಡು ಕೇಳಿದರೆ ಇವತ್ತು ನಾವು ಈ ಮಟ್ಟಕ್ಕೆ ಬರ್ತಿರ್ಲಿಲ್ಲ. ಬಾಯಿ ಬಂದಂಗೆ ಬೈತವ್ರೆ, ಇನ್ನೂ ಏನಾದ್ರು ಧಿಕ್ಕಾರ ಕೂಗಾಕ್ಬಿಡ್ತಾರೆ. ನಮ್ಮ ಮನೆ ಕುಟುಂಬ ನಮ್ದು ಎಲ್ಲೂ ಹೋಗೋದು ಬೇಡ, ಕೈ ಮುಗಿತೀನಿ, ಭಾರತಿ ಮೇಡಮ್ ಹತ್ರ ಮಾತಾಡಿ ಅಂತಂದೆ. ಅವರು ಫೋನ್ ಮಾಡಿ ಮಾತಾಡಿದ್ರು. ಮತ್ತು ಅಲ್ಲಿ ACP ಅವರು ಮಾತಾಡಿದ್ರು. ಗೌಡ್ರೆ ಇಲ್ಲಿ ಹೆಂಗೆ ಸರ್ ಮೇಂಟೈನ್ ಮಾಡೋಕ್ಕಾಗಲ್ಲ, ಅಭಿಮಾನಿಗಳು ಯಾರು ಇಲ್ಲಿ ರೌಡಿಗಳಲ್ಲ, ಏನು ಕಿತ್ಕೊಂಡು ಹೋಗ್ಬಿಡಲ್ಲ ಈ ಫೋಟೋಗಳು. ಅಲ್ಲಿ ಹಾಕಿರೋ ಫೋಟೋ ಕಿತ್ಕೊಂಡು ಹೋಗ್ಬಿಡ್ತಾರೆ. ಯಾರೋ ಒಂದಿಬ್ರು ಕಿಲ್ತಾರೆ ಅಂತ ತಿಳ್ಕೊಳ್ಳಿ, ಗೊತ್ತಿಲ್ಲ ಚೆನ್ನಾಗೈತೆ ಅಂತ. ಏನೋ ಅಪ್ಪಾಜಿ ಚೆನ್ನಾಗಿ ಫೋಟೋ ಏನು ಮಾಡೋಕ್ಕಾಯ್ತದೆ? ಏನು ಮಾಡೋಕ್ಕಲ್ಲ. ಏನು ಮಾಡೋಕ್ಕಾಯ್ತದೆ? ಅದೇ ಸರ್, ಅದು ಹೆಂಗೋ ಕಂಟ್ರೋಲ್ ಮಾಡ್ತೀವಿ, ಅದೆಲ್ಲ ಯಾವುದು ಏನೂ ಆಗೋದಿಲ್ಲ ಸರ್. ಎಲ್ರಿಗೂ ಆಸೆ ಸರ್ ನೋಡಬೇಕು ಅಂತ ಹೇಳಿ ದೂರದಿಂದ ಬಂದಿರ್ತಾರೆ. ಆಮೇಲೆ ಬೇರೆ ರೀತಿ ಹೋಗುತ್ತೆ ಸರ್.
ದಯವಿಟ್ಟು ನೀವೇ ಭಾರತಿ ವಿಷ್ಣುವರ್ಧನ್ ಹತ್ರ ಮಾತಾಡಿ ಮತ್ತು ಅವ್ರಿಗೂ ಹೇಳಿದೆ, ದೇವೇಗೌಡರು ಮಾತಾಡಿದ್ರು. ಇಲ್ಲ ಆಗಲ್ಲ, ಇಲ್ಲಿ ಸುಮ್ಮನೆ ಇದ್ದಾಗತ್ತೆ ಅಂತ ಬಂದರು. ಭಾರತಿ ಮೇಡಮ್ ಬಂದರು, ಮುಂದೆ ಗೊತ್ತಾಗೋಯ್ತು ಅವ್ರಿಗೆ, ಎಲ್ಲ ಫುಲ್ ಸೌಂಡ್ ಆಯ್ತಾಯಿತ್ತು. ಅವ್ರ ಕಾರು ಹೋಗಿ ಬಿಟ್ಟಿಲ್ಲ, ತಿರ್ಗಿ ಆ ಕಡೆ ಹೋದರು. ಆಮೇಲೆ ಬಿಟ್ಟರು, ನುಗ್ಗಿದ್ರು ಒಳಕ್ಕೆಲ್ಲ ಕಾಂಪೌಂಡ್ ನೆಗೆದ್ಬಿಟ್ರು. ಇನ್ನೂ ಗೇಟ್ ತೆಗ್ದಿಲ್ಲ, ಕಾಂಪೌಂಡ್ ನೆಗೆದ್ಬಿಟ್ರು. ಅಲ್ಲಿ ಯಾವಾಗ ನೀವು ಸ್ಟಾರ್ಟ್ ಮಾಡಿದ್ರು ಕಾಂಪೌಂಡ್ನ ಆ ಕಡೆ ಈ ಕಡೆ ಇಲ್ಲಿ ಬಿಡಲೇಬೇಕು, ಇಲ್ಲ ಅಂದರೆ ಎಲ್ಲ ಎಲ್ಲ ಮುರಿದಾಕ್ಬಿಡ್ತಾರೆ. ಎಲ್ಲ ಇನ್ನೂ ಕೋಪ ಒಳಗಡೆ ಏನು ಬೇಕಾದ್ರೂ ಮಾಡಕ್ಕೆ ಬಿಡ್ತಾರೆ, ಕೋಪ ಅಲ್ವೇ? ಹೌದು. ಆಮೇಲೆ ಗೇಟ್ ತೆಗೆದ್ರು, ಅಭಿಮಾನಿಗಳ ವೀಕ್ಷಣೆ ಮಾಡ್ಕೊಂಡು ಹೋದ್ರು. ಅದೊಂದು ಹತಾಚುರಿ ಆಯಿತು. ಅಮ್ಮಂದೇನಿಲ್ಲ. ಅವತ್ತು ಅಭಿಮಾನಿಗಳ ಗೌರವಿಸ್ಬೇಕು. ಹೌದು. ನಾನು ಒಬ್ಬ ಅಭಿಮಾನಿಗಳ ಸಂಘಟನೆ ಕಟ್ಟಿದ್ದೀನಿ, ಒಬ್ಬ ಅಧ್ಯಕ್ಷನಾಗಿ ನಾನು ನೇರವಾಗಿ ಅನಿರುದ್ಧವ್ರನ್ನ ಅವರೇ ಹೇಳಿದ್ದು ನಾನು ಹೇಳ್ತಾ ಇದ್ದೀನಿ. ಈ ಥರ ಮಾತಾಡೋದಕ್ಕೆ ನನ್ನ ಕಂಡ್ರೆ ಅವ್ರಿಗೆ ಆಗೋದಿಲ್ಲ. ಸತ್ಯ ಹೇಳಿದ್ರೆ ಶತ್ರುಗಳು ಜಾಸ್ತಿ ಅಂತೆ. ರಾಜೀವ್ ಗೌಡರು ನೇರವಾಗಿ ಮಾತಾಡ್ತಾರೆ, ಸತ್ಯ ಮಾತಾಡ್ತಾರೆ. ಅದಕ್ಕೆ ಅವ್ರಿಗೆ ಶತ್ರುಗಳು ಡಜನ್ ಗಂಟೆ ಅವ್ರೆ. ಒಂದು ಕಡೆ ಮನೆಯವರು, ಒಂದು ಕಡೆ ಸಂಘಟನೆಯವರು, ಒಂದು ಕಡೆ ಅಭಿಮಾನ ಸ್ಟುಡಿಯೋ ಮಾಲೀಕರು, ಒಂದು ಕಡೆ ರಾಜಕಾರಣಿಗಳು, ಒಂದು ಕಡೆ ಅಧಿಕಾರಿಗಳು. ಇಷ್ಟೊಂದು ದುಶ್ಮನ್ ಕಟ್ಕೊಂಡು ನಾನು ಹೋರಾಟ ಮಾಡ್ತಾ ಇದ್ದೀನಿ ಅಂದರೆ ನಾನೇನು ಸಾಮಾನ್ಯ ವ್ಯಕ್ತಿ ಅಲ್ಲ. ನಡ್ಗೋದು, ಹೆದರ್ಕೊಳ್ಳೋದು, ಭಯಪಡೋ ಸೀನಿದ್ರೆ ನಾನು ಹಿಂಗೆ ಮಾತಾಡೋಕ್ಕೋ ಯಾವನಿಗೂ ಕಿಚ್ಚು ಬರಲ್ಲ. ಪೊಲೀಸ್ನವ್ರ ವಿರುದ್ಧನೂ ಮಾತಾಡಿದ್ದೀನಿ. ಕೆಲವು ನಮ್ಮ ಅಭಿಮಾನ ಸ್ಟುಡಿಯೋ ಕಾರ್ಯಕ್ರಮ ಮಾಡಬೇಕಾದ್ರೆ ಅವ್ರು ನಡ್ಕೊಂಡ ದುಂಡಾವರ್ತನೆ. ನಾನು ನೋಡಿ ಸರ್, ಇಲ್ಲಿವರೆಗೂ ಲಂಚ ಅನ್ನೋದು ನನ್ನ ಹಿಸ್ಟ್ರಿನಲ್ಲೇ ಇಲ್ಲ. ಲಂಚ ಅನ್ನೋದು ರಾಜೀವ್ ಗೌಡ್ರು ಹಿಸ್ಟ್ರಿನಲ್ಲೇ ಇಲ್ಲ. ಯಾವ ಅಧಿಕಾರಿಗಳಿಗೆ ಆಗಲಿ, ಯಾವುದೇ ಆಫೀಸ್ಗೆ ಹೋಗಲಿ, ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಆಗಲಿ, ಪೊಲೀಸ್ನವ್ರಿಗೂ ಗೊತ್ತು ಆ ಅಪ್ಪಂತ ಏನು ಸಿಗಲ್ಲ. ಕೇಳ್ಬಿಟ್ಟು ಅವಮಾನ ಆಗದ, ಕೇಳದೆ ಇದ್ಬಿಟ್ರೆ ಭಾರಿ ಒಳ್ಳೆಯದು. ಮಾಧ್ಯಮದವರು ಅಂತ ಹೇಳ್ತೀನಿ, ಬೇಜಾರು ಮಾಡ್ಕೊಂಬೇಡಿ. ಕೆಲವರು ಇರ್ತಾರೆ, ಎಲ್ಲ ಮಾಧ್ಯಮದವರು ಅಲ್ಲ. ಅವರು ಅಷ್ಟೇ. ನಾನು ಅಲ್ಲಿ ನೋಡಿದ್ರೆ ಅವರು ರಾಜಗೌಡದವರು ಹಿಂಗೆ ಅವರೇ ಔತ್ಕೊಂಡು ಹೋಗ್ತಾರೆ ರಿಪೋರ್ಟ್ ಮಾಡಿ. ಇದೆಂತ ವಿಪಾರ್ಯ, ಅಷ್ಟು ಶತ್ರು ಆಗ್ಬಿಟ್ಟಿದ್ದೀನಿ ನಾನು. ಇದ್ರ ಬಗ್ಗೆ ನಾನು ಆಮೇಲೆ ಮಾತಾಡ್ತೀನಿ, ಅದಕ್ಕೊಂದು ಎಪಿಸೋಡ್ ಕೇಳೋಣ. ಅಷ್ಟೊಂದು ಆಯ್ತು ಸರ್, ಇದೆಲ್ಲ ಅಧ್ವಾನ ಆಗಿ ಅಂತೂ ಇಂತೂ ಲೋಕಾರ್ಪಣೆ ಆಗೋಯ್ತು. ಅವತ್ತು ನೈಟು ಅಭಿಮಾನಿಗಳು ಬಾಯಿ ಬಂದಂಗೆ ಬೈಕೊಂಡು ಹೋದ್ರು. ನಿಮ್ಮ ಯೋಗ್ಯತೆಗೆ ನಮ್ಗೆ ಹೇಳಿದ್ರೆ ನಾನು ಹಾಕ್ತಿದ್ದಲ್ಲ ಟ್ಯೂಬ್ಲೈಟು. ಯಾರು ಮೈಸೂರು ಇಬ್ರು ಅಭಿಮಾನಿಗಳು ಸರಿಯಾಗಿದ್ರು ಅವರು, ನನ್ನ ನಂತರದವರು. ಮಾನ ಮರ್ದಿ ಏನಾರು ಇದೆಯಾ ನಿಮ್ಗೆ ಸರ್ಕಾರಗಳಿಗೆ? ಯಾಕೋ ಅಪ್ಪನಿಗೆ ಅನ್ಯಾಯ ಮಾಡ್ತೀರಿ? 14 ವರ್ಷ ಕಾಯ್ದಿದ್ದೀವಲ್ರು, ಒಂದು ಲೈಟ್ ಹಾಕ್ಲಿವಲ್ರು ನೀವು ನಿಮ್ಮ ಯೋಗ್ಯತೆಗೆ ಒಂದು ಲೈಟು? ನೋಡ್ರಿ ಸಂಘಟನೆ ಲೀಡರ್ಗಳಿಗೂ ಬೋದ್ರು ಅವರು, ನಮಗೂ ಬೋದ್ರು. ಯಾರು ಲೀಡರ್ಗಳು ಅನ್ಸ್ಕೊಂಡ್ರು? ಬರ್ಬೇಕಂಡ್ರಿ ಇಲ್ಲಿ, ಇಲ್ಲೆಲ್ಲಿಂದ ಬಂದಿದ್ದೀವಿ ನೋಡಕ್ ನಾವು. ಏನು ಇವ್ರು ಅಪ್ತಿರ್ದ? ಸಾರ್ವಜನಿಕ ಆಸ್ತಿ ಅದು, ಸಾರ್ವಜನಿಕ ವ್ಯಕ್ತಿ, ಸಾರ್ವಜನಿಕರು ದುಡ್ಡು. ಇಂಥ ದರ್ದಿಗೆ ಯಾಕೆ ಉದ್ಘಾಟನೆ ಮಾಡ್ಬೇಕಾಯ್ತು ಲೋಫರ್ ನನ್ನ ಮಕ್ಕಳು ಅಂತ ಅವತ್ತು ಅದೆಲ್ಲ ವೈರಲ್ ಆಗಿದೆ ಅವತ್ತು ನೈಟು. ತುಂಬ ಯೂಟ್ಯೂಬ್ ಚಾನಲ್ಲು, ಆ ಯೂಟ್ಯೂಬ್ ಚಾನಲಿಂದ ಪರವಾಗಿಲ್ಲ, ಇವತ್ತು ಸಖತ್ ನ್ಯೂಸ್ ಆಗುತ್ತೆ. ಈ 24x7 ನನ್ನ ನನ್ನ ಮಕ್ಕಳು ಅಬ್ಬಾ ಅವ್ರು ಹಾಕೋದ್ರಲ್ಲಿ ಒಂದೇ ನಿಮಿಷ ಅದೆಲ್ಲೋ ಹೋಗ್ಬಿಡ್ತು. ಅದು ನಾವು ನೋಡೋಕ್ಕೂ ಆಗೋದಿಲ್ಲ ಬಿಡ್ರಿ. ಒಂದೇ ಒಂದು ನಿಮಿಷ ತೋರ್ಸೋದು. ಎಷ್ಟು ಅಧ್ವಾನ ಮಾಡೋ ಅವತ್ತು ನೈಟು ಉಕ್ಕು ಹೆಂಗಸರು ಮಕ್ಕಳೆಲ್ಲ ಉಕ್ಕೊಂಡು ಹೋದ್ರು. 6 ಗಂಟೆಗೆ ಬಾಕ್ಲಾಕ್ಬಿಟ್ರು. ಯಾಕ್ರಿ? ಅಲ್ಲಿ ಸರ್ಕಾರದ ವೈಫಲ್ಯ ಎತ್ತು ಕಾಣಿಸ್ತಾ ಇತ್ತು. ವಿಷ್ಣುವರ್ಧನ ಪ್ರತಿಷ್ಠಾನದ ವೈಫಲ್ಯ ಕಾಣ್ತಾ ಇತ್ತು. ನಮ್ಮ ಭಾರತಿ ವಿಷ್ಣುವರ್ಧನ್ ಅವ್ರ ಬಗ್ಗೆ ಇದ್ರ ಬಗ್ಗೆ ನಾನು ತರದೇ ಇಲ್ಲ. ಇದಕ್ಕೂ ಅವ್ರಿಗೂ ಸಂಬಂಧ ಇಲ್ಲ. ಸರ್ಕಾರ ಆಯೋಜನೆ ಮಾಡಿರೋದು ಸರ್ಕಾರಿ ಕಾರ್ಯಕ್ರಮ. ಸರ್ಕಾರ ಕರೆಕ್ಟಾಗಿ ಲೈಟೆಲ್ಲ ಬಿಟ್ಟು ಅಟ್ಲೀಸ್ಟ್ ಆಯಿತು. ಅವ್ರದ್ದು 6 ಗಂಟೆಗೆ ಕ್ಲೋಸ್ ಮಾಡ್ಕೊಳ್ಳಿ. ಅಟ್ಲೀಸ್ಟ್ ಸುತ್ತ ಲೈಟ್ ಹಾಕ್ಬೇಕಾಯ್ತಾ? 16 ಭವ್ಯ ಸುಂದರವಾಗಿ ನೋಡ್ಕೊಯ್ತಾ ಇದ್ದೀರಾ? ಒಂದು ಲೈಟ್ ಇಲ್ವಲ್ರಿ, ಕಗ್ಗತ್ಲಂಗಿತ್ತು. ಏನ್ರಿ ಅನ್ಯಾಯ ಇದು? ಅಭಿಮಾನಿಗಳು ಬೋಧ ಹುಗಿದೇ ಇರ್ತಾರ. ನನ್ನ ಮಕ್ಕಳು ರಾಜಕಾರಣಿಗಳಿಗೆ, ಮುಖ್ಯಮಂತ್ರಿಗಳಿಗೆ. ಇವು ಮುಖ್ಯಮಂತ್ರಿ ಅಲ್ಲ, ಬರೀ ತೇಪೆ ಮುಖ್ಯಮಂತ್ರಿ. ಈ ಬೊಮ್ಮಾಯಿ ಬಂದವ್ರಿಗೆಲ್ಲ ತೇಪೆ ಹಾಕೋ ಕೆಲಸನೇ. ಬಂದವ್ರಿಗೆಲ್ಲ ತೇಪೆ ಹಾಕೋದೆ. ಅವ್ರಿಗೆ ಯಾರು ನಮಸ್ಕಾರ ಬಿಡ್ತಾರೆ ಅವ್ರಿಗೆ ತಗೊಳ, ಹಿಂಗೇನು ಬೇಕು ತಗೋ, ನಿನ್ಗೇನು ಬೇಕು ತಗೋ, ಏನು ಬೇಕಪ್ಪ ಹಿಂಗೆ, ಆಯಿತು. ಯಾವ ನಟರುಗಳು ಏನೋ ಕೇಳಿದ್ರೆ ನಾವು ನಮಗೆ ಹಿಂಗೆ
ಭಾರತಿ ವಿಷ್ಣುವರ್ಧನ್ ಕುಟುಂಬ ಏನು ಮಾಡಿತ್ತು? ಭಾರತಿ ವಿಷ್ಣುವರ್ಧನ್ ಹೇಳಿದ್ರೆ ತಾರತೂರಿಲ್ ಮಾಡಿ ಅಂತ ಅವ್ರು ಹೇಳಿದರೆ ನಿಮಗೆ ಮಾನ ಮರ್ಯಾದೆ ತೂಕ ಅಂತ ಅನ್ನೋದಿದ್ದರೆ ಆ ಅಪ್ಪನಿಗೆ 14 ವರ್ಷ ಆಯಿತು, ಇಲ್ಲೂ ಸಾಯಿಸಿದ್ರಿ ನಿಮ್ಮ ಬಿ ಜೆ ಪಿ ಸರ್ಕಾರ ತಗೊಂಡಾಗ ಹಾಕ್ಬಿಟ್ಟು. ಇದೇ ಬಿ ಜೆ ಪಿ ಸರ್ಕಾರ, ನಾಲಾಯಕ್ ಬಿ ಜೆ ಪಿ ಸರ್ಕಾರ ತಗೊಂಡಾಗ ಮೈಸೂರಿನಲ್ಲೂ ಸರಿಯಾಗಿ ಉದ್ಘಾಟನೆ ಮಾಡಲಿಲ್ಲ. ಸುವರ್ಣನ ಮಕ್ಕಳು ಮಾನ ಮರ್ಯಾದೆ ಬೇಡಬೇನ್ರಿ. ಅಷ್ಟು ನಿಜವಲ್ಲ. ಅವತ್ತು ಲೋಕಾರ್ಪಣೆ ದಿವಸ ತುಂಬ ಜನ ಉಕ್ಕೊಂಡು ಬೈಕೊಂಡು ನಮಗೂ ಬೋದ್ಬಿಟ್ಟಿದ್ದಾರೆ. ಯಾರಪ್ಪ ಲೀಡ್ರೋ ಅಲ್ಲೆಲ್ಲ ಮಾತಾಡೋದು, ಈಗ ಬಂದು ಮಾತಾಡಿಲ್ಲಿ ಲೈಟ್ ಇಲ್ಲ, ಇದೆಲ್ಲ ಬಂದಾರು ಉತ್ತರ ಕೊಡು. ನಿಮ್ಮ ಕೈಲಿ ಆಗಲಿಲ್ಲ ನಾನು ಹಾಕಿಸ್ತಾ ಇದ್ದೆ ಲೈಟು, 10 ಟ್ಯೂಬ್ ಲೈಟು, LED ಲೈಟು. ಏನೋ ಬಾಡಿಗೆ 200-300 ರೂಪಾಯಿ 10 ಲೈಟು ಉರಿದಾಗಿರೋದ? ಯಾರ್ದು? ಯಾರಪ್ಪಂದು ಸರ್ಕಾರ, ಯಾರಪ್ಪಂದು ಇದು ಲೈನು? ಸಾರ್ವಜನಿಕ ತಂತಿ ಎಲ್ದು ಯಾಕೆ ಬಿಡ್ತಾ ಇದ್ದು ಲೈಟು? ಯಾವನೇನು ಮಾಡ್ತಾ ಇದ್ದ ಅಂತ ಉಗಿದ ಒಬ್ಬ. ಇಷ್ಟು ಅಧ್ವಾನವಾಗಿ ಡಾಕ್ಟರ್ ವಿಷ್ಣುವರ್ಧನ್ ಅವರ ಸ್ಮಾರಕ ಜನವರಿ 29ಕ್ಕೆ ಲೋಕಾರ್ಪಣೆ ಆಯಿತು. ಈಗ 8-9 ತಿಂಗಳಾಯಿತು, 10 ತಿಂಗಳಾಯಿತು, ಇನ್ನೂ ಅಂತಿಮ ಕೆಲಸ ಇನ್ನೂ ಆಗಿಲ್ಲ. ಅವು ಯಾವುದೋ ಸಣ್ಣ ಪುಟ್ಟ ಪ್ರಾಬ್ಲಮ್ ಇದ್ದೇನೆ ಐತೆ. ಇನ್ನೂ 4-5% ಕೆಲಸಗಳು ಹಂಗೆ ಉಳಿದೈತೆ. ಇಷ್ಟಾಗಿ ಇಷ್ಟೆಲ್ಲ ಅಧ್ವಾನಗಳ ನಡುವೆ ಅಂತೂ ಇಂತೂ ಸ್ಮಾರಕ ಲೋಕಾರ್ಪಣೆ ಆಯಿತು ಸರ್. ಚೆನ್ನಾಗಾಗಿದೆ. ವಿಸ್ತೀರ್ಣವಾದ ದೊಡ್ಡ ಜಾಗದಲ್ಲಿ ಸ್ಮಾರಕ ಚೆನ್ನಾಗಾಗಿದೆ. ನಮಗೆ ತುಂಬ ಖುಷಿಯಾಯಿತು. ಲೋಕಾರ್ಪಣೆ ಆದಮೇಲೆ 4 ಸರಿ ಹೋಗಿದ್ದೀವಿ, ವೀಕ್ಷಣೆ ಮಾಡ್ಕೊಂಬಂದಿದ್ದೀವಿ. ಅವರು ವಿಷ್ಣುವರ್ಧನ ಪ್ರದೇಶ ಅವ್ರದ್ದೇ ಆದ ಒಂದು ಹೇಳ್ತಾರೆ, ಸರ್ ನಾವು ಸರ್ಕಾರದ ಅಡಿಯಲ್ಲಿ ಕೆಲಸ ಮಾಡಬೇಕು, ನಾವು ಒಬ್ಬರು ಕೂಲಿಗಳು, ಸರ್ಕಾರ ಏನು ಹೇಳುತ್ತೆ ನಾವು ಅದು ಕೇಳಬೇಕು ಸರ್. ನೀವು ನಮ್ಮ ಮೇಲೆ ಏನು ನೀವು ನಾವೇನು ಮಾಡೋಕ್ಕಾಗಲ್ಲ ಸರ್. ಸರ್ಕಾರ ದುಡ್ಡು, ಸರ್ಕಾರ ಆಡಳಿತ ಹೆಂಗೆ ಹೇಳುತ್ತೆ ಹೆಂಗೆ ನಾವು ಅದು ಕೇಳ್ತಾಯಿದ್ದೀವಿ ಸರ್ ಅಷ್ಟೇ. ಈ ಹೈಕೋರ್ಟ್ ವಿಷಯವಾಗಿ ಫೋನ್ ಮಾಡಿದ್ದೆ ನಾಗೇಶ್ವರಿ ಅವರಿಗೆ, ವಿಷ್ಣುವರ್ಧನ ಪ್ರತಿಷ್ಠಾನ ಗರಾಧೀಶಿಗೆ ವಿಜಯಾನಂದನ್ ಬಿಟ್ಟು. ಅವರು ಮಾತಾಡಬೇಕಾದ್ರೆ ನಮ್ಮ ಹತ್ರ ಮಾತಾಡ್ತಾ ಇರ್ತಾರೆ. ಅವರು ಹೇಳಿದ್ರು, ಇಷ್ಟು ನೋಡಿ ಸರ್, ಇಷ್ಟು ಅಧ್ವಾನ ಆಗಿ ಅಂತೂ ಇಂತೂ ಸ್ಮಾರಕ ಆಯಿತು ಜನವರಿ 29ಕ್ಕೆ. ಮತ್ತು ಈ ಮದುವೆ ಇನ್ನೊಂದೊಂದು ಅಭಿಮಾನಿಗಳದು ಅಭಿಮಾನಿಗಳ ಮಾಲೀಕ ಕಿರಿಕಿದು ನಾನು ಆಮೇಲೆ ಹೇಳ್ತೀನಿ. ಆ ಜನವರಿ 20 ಲೋಕಾರ್ಪಣೆ ಆಯಿತು. ಈ ನಡುವೆ ಡಿಸೆಂಬರ್ ತಿಂಗಳಲ್ಲಿ ನಾನು ಹೈಕೋರ್ಟ್ಗೆ ಹೋಗ್ತೀನಿ. ಏನು ಪ್ರಕರಣ ಕೇಸ್ ನಡೀತದೆ, ಅಭಿಮಾನ ಸ್ಟುಡಿಯೋ ಮಾಲೀಕರು ಕೇಸು 4504243 10 ಎಕರೆ ವಿಷಯವಾಗಿ ಅಭಿವೃದ್ಧಿಪಡಿಸ್ತಾನೆ ಯಾಕೆ ಏನು ಕೇಸ್ ಹಾಕೊಂಡಿದ್ರು ವಿ ಶಂಕರ್, ಕೇಸ್ ನಡೀತಾ ಇರುತ್ತೆ. ನಾವು ಅದರಲ್ಲಿ ಇಂಪ್ಲೀಡ್ ಆಗಿರೋ, ನಾಲ್ಕು ಇಂಪ್ಲೀಡ್ ಆಗಲಿ, ಸರ್ಕಾರನೇ ಕೇಸ್ ಹಾಕೈತಲ್ಲ ಅವ್ರ ಮೇಲೆ, ನಾಲ್ಕು ಇಂಪ್ಲೀಡ್ ಆಗಲಿ. ನಾನು ಮನವಿ ಕೊಡ್ತಾ ಇದ್ದೀನಲ್ಲ, 10 ಗುಂಟೆ ಬರ್ಕೊಟ್ಟಿದ್ದಾರೆ, ಇದೇ DC ಇದ್ದರು, DCನೇ ಕೇಸ್ ಹಾಕಿರೋದು. ಸಮಸ್ಯೆ ಬಗೆಹರಿಸಿ ಸರ್ಕಾರಕ್ಕೆ, ಮುಖ್ಯಮಂತ್ರಿಗಳಿಗೆ, ಜಿಲ್ಲಾಧಿಕಾರಿಗಳಿಗೆ, ಅಧೀನ ಕಾರ್ಯದರ್ಶಿಗಳಿಗೆ, ವಿಷ್ಣುವರ್ಧನ ನಾನು ಮನವಿ ಕೊಡ್ಕೊಂಬರ್ತಾ ಇದ್ದೀನಿ, ನಾನು ಫಾಲೋ ಅಪ್ ಮಾಡ್ಕೊಂಡು ಬರ್ತಾನೆ ಇದ್ದೀನಿ. ಆಕಸ್ಮಿಕವಾಗಿ ವಿಷ್ಣುವರ್ಧನ ಪ್ರತಿಷ್ಠಾನದಿಂದ ಒಬ್ಬ ಅಧಿಕಾರಿ, ಅವ್ರ ಹೆಸರು ಹೇಳೋಕ್ಕೆ ಬರಲ್ಲ, ಅವರು ಹೈಕೋರ್ಟ್ಗೆ ನನ್ನನ್ನು ಡಿಸೆಂಬರ್ 2020 ಡಿಸೆಂಬರ್ 25ರಂದು ನೀವು ಬಂದು ಭಾಗವಹಿಸಿ, ನಾವು ಹೇಳೋಕ್ಕೆ ಬರಲ್ಲ ಅಧಿಕಾರಿಯಾಗಿ, ನಿಮಗೆ ಅಲ್ಲಿ ಗೊತ್ತಾಗತ್ತೆ ಅಂದರು. ನಾನು ಅದು ಹೆಸರು ಹೇಳೋಕ್ಕೆ ಇಷ್ಟಪಡಲ್ಲ, ಏನು ಹಿಂಗಲ್ತಾರಲ್ಲ ಅಂತ ನಾನು ಅವತ್ತು ಹೋದೆ. ಅವತ್ತು ನಾನು ಹೋಗಿಲ್ಲ ಅಂದರೆ ನಾನು ಕೋರ್ಟ್ಗೆ ಹೋಗೋಕ್ಕಾಗ್ತಿರ್ಲಿಲ್ಲ. 10 ಗುಂಟೆ ಬಗ್ಗೆ ನಾನು ಹೈಕೋರ್ಟ್ಗೂ ತಿಳ್ಸೋಕ್ಕಾಗ್ತಿರ್ಲಿಲ್ಲ. ಅವತ್ತು ಏನು ನಡೆಯುತ್ತೆ ಆ ಕೋರ್ಟಲ್ಲಿ ಅಂದರೆ, ಒಬ್ಬರು ಲಾಯರು ಅರ್ಧ ಎಕರೆ ಪರ್ಚೇಸ್ ಮಾಡೋಕ್ಕೆ ಅವಕಾಶ ಮಾಡಿಕೊಡಿ ಅಂತ ಕೇಳ್ತಾರೆ. ಡಾಕ್ಟರ್ ವಿಷ್ಣು ಸೇನಾ ಸಮಿತಿಯವರು ಅದು ಅವ್ರ ಮೇಲೆ ಅವರು ಸರ್ಕಾರನೇ ಹಾಕ್ಕೊಂಡಿದೆ ಕೇಸು. ಅಲ್ಲಿ ಅದರ್ಸ್ಗೆ ಯಾವುದೇ ರೈಟ್ಸ್ ಇಲ್ಲ, ಅಲ್ಲಿ ಹೋಗೋಕ್ಕೆ ಇಂಪ್ಲೀಡ್ ಹಾಕಿ ಅವಕಾಶನೇ ಇಲ್ಲ. ಏನೋ ಕೋರ್ಟು ಅವಕಾಶ ಕೊಟ್ಟಿತ್ತು, ಅದನ್ನು ಹೇಳ್ತೀನಿ ಚರ್ಚೆ. ಅವರು ಆಮೇಲೆ ನಮ್ಮ ಗೌರ್ಮೆಂಟ್ ಲಾಯರ್ಗೆ ನಾವು ಅರುಣ್ ಸರ್ ಅಂದ್ಬಿಟ್ಟು ಅವಾಗ ಗೌರ್ಮೆಂಟ್ ಲಾಯರ್ ಸರ್ಕಾರಿ ಅಭಿಯೋಜಕರು, ಅವ್ರಿಗೆ ನಾನು ಎಲ್ಲ ದಾಖಲೆ ತಿಳಿಸಿದ್ದೆ, ಸರ್ ಈ ಥರ ಎಲ್ಲ ಆಗಿದೆ, ನೀವು ದಯವಿಟ್ಟು ಇದು ಕೋರ್ಟ್ ಗಮನಕ್ಕೆ ತರ್ರಿ, ನ್ಯಾಯಾಧೀಶ ಗಮನಕ್ಕೆ. ಅವ್ರು ತಂದ್ರೆ ಅವತ್ತು 10 ಗುಂಟೆ ದಾನವಾಗಿ ಬರ್ಕೊಟ್ಟಿದ್ದಾರೆ. ಸರ್ಕಾರನೂ ಅದನ್ನು ಒಂದು ಸರ್ವೆ ಮಾಡಿರೋದನ್ನ ಇದು ಮಾಡಿದ್ದಾರೆ ಅಂತ ಹೇಳ್ತಾರೆ. ಅವ್ರು ಹೇಳ್ತಾರೆ, ಒಂದು ಅಭಿಮಾನ್ ಸ್ಟುಡಿಯೋ ಒಂದಿದ್ದರು ವಕೀಲರು, ನಾವು ಯಾವುದೇ 10 ಗುಂಟೆ ಬರ್ಕೊಟ್ಟಿಲ್ಲ ಅಂತಾರೆ ಕೋರ್ಟಲ್ಲಿ ಸರ್. ಆವಾಗ ನಾನು ನಿಂತ್ಕೋತೀನಿ ಕೋರ್ಟಲ್ಲಿ, ನನಗೆ ಏನಾಗುತ್ತೋ ಆಗ್ಬಿಟ್ಟು ಎಷ್ಟೆಷ್ಟು ನೋವು ಅನ್ಬಿಸಿದ್ದೀನಿ. ಇದೇನು ಕೋರ್ಟಿಗೆ ಯಾವ ಶಿಕ್ಷೆ ಕೊಡುತ್ತೆ, 1-2 ದಿವಸ ಹಾಕ್ಬಿಡುತ್ತೆ ಪರಪ್ಪನಗಾರಕ್ಕೆ ನ್ಯಾಯಾಧೀಶರು, ಹಾಕೇ ಬಿಡಲಿ ಕೈ ನಿಂತ್ಕೋತೀನಿ.
ಜಡ್ಜು ಹೆಣ್ಮಗಳಿರ್ತಾರೆ, ಹೆಣ್ಮಗಳವರು ಜಡ್ಜ್ ಹೈಕೋರ್ಟ್ ಜಡ್ಜು ಅವ್ರು ನನ್ನ ನೋಡ್ತಾರೆ, ಯಾರು ನೀವು ಅಂತಾರೆ. ಅಮ್ಮ ನಾನು ವಿಷ್ಣು ಸೇನಾ ಸಂಘಟನೆಯ ಅಧ್ಯಕ್ಷರು ರಾಜು ಗೌಡರು, 10 ಕುಂಟೆದವರು ಬರ್ಕೊಟ್ಟಿಲ್ಲ ಅಂತ ಇದ್ದಾರೆ, ಅದಕ್ಕೆ ನಿಂತ್ಕೊಂಡೆ. ಆಮೇಲೆ ಅಲ್ಲಿ ಪ್ರಶ್ನೆ ಮಾಡ್ತಾರೆ ಲಾಯರ್ಗಳನ್ನ, ಅವರು ನಿಮ್ಮ ಕಡೆಯವ್ರು ಯಾರಾನೋ, ನಿಮ್ಮ ಕಡೆ ಲಾಯರ್ ಇದ್ದಾರೆ, ನನ್ನ ಕೇಳಲ್ಲ, ಅವ್ರನ್ನ ಕೇಳ್ತಾರೆ, ಅವ್ರು ನಿಮ್ಮ ಕಡೆಯವರ ಅಂತ. ಆ ಲಾಯರ್ಗಳೆಲ್ಲ ಇವ್ರು ನಮ್ಮ ಕಡೆಯವರಲ್ಲ ಅಂತಾರೆ. ನನ್ನೇನು ಕೇಳ್ತಾರೆ, ನೀವು ಯಾಕೆ ಇಲ್ಲಿ ಓದಾಡ್ತಾ ಇದ್ದೀರಿ? ನಾನು ಆ 10 ಕುಂಟೆ ವಿಷಯದಲ್ಲಿ ನಾನು ನಮ್ಮ ಸಂಘಟನೆ ನೇರವಾಗಿ ಭಾಗಿಯಾಗಿದೆ, ಬರ್ಕೊಟ್ಟಿದ್ದಾರೆ ಅಂತ. ನೀವು ಹಂಗೆಲ್ಲ ಇಲ್ಲಿ ಮಾತಾಡೋಕ್ಕೆ ಬರಲ್ಲ. ಅವ್ರು ಹೇಳಿದಾರಲ್ಲ ಸಕ್ಕರೆ ಬೇಕು 10 ಕುಂಟೆ ಬರ್ಕೊಟ್ಟಿದ್ದಾರೆ ಅಂತ, ನಾನು ಕೇಳಿದ್ನಲ್ಲ, ನೀವು ಯಾಕೆ ಮಾತಾಡ್ತಾ ಇದ್ದೀರಿ? ನೀವು ಹಿಂಗೆಲ್ಲ ಕೋರ್ಟ್ನಲ್ಲಿ ಈ ಥರ ಎಲ್ಲ ಮಾತಾಡೋಕ್ಕೆ ಅವಕಾಶ ಇಲ್ಲ. ಆದರೂ ನಿಮ್ಮನ್ನು ನಾನು ವಾರ್ನಿಂಗ್ ಮಾಡ್ತಾಯಿದ್ದೀನಿ. ನೀವು ವಕೀಲರ ಮುಖಾಂತರ ನಿಮ್ಮ ದಾಖಲೆಗಳು ತಗೊಂಡು ವಕೀಲರ ಮುಖಾಂತರ ಬನ್ನಿ ಅಂತಂತಾರೆ. ಡಿಸೆಂಬರ್ 25, 2022. ನಾನು ಅಭಿಮಾನ್ ಸ್ಟುಡಿಯೋ ಮಾಲೀಕರಿಗೆ ಫೋನ್ ಮಾಡ್ತೀನಿ. ಏನು ಕಾರ್ತಿಕ್ ಸರ್, ಕೋರ್ಟಲ್ಲಿ ಬರ್ಕೊಟ್ಟಿಲ್ಲ ಅಂತ ಹೇಳ್ತಾರೆ ನಿಮ್ಮ ಲಾಯರು, ನೀವು ಯಾಕೆ ಹೋಗಿದ್ರಿ ಕೋರ್ಟ್ಗೆ? ನಾವು ಕೊಡ್ತೀವಿ ಅಂತ ಹೇಳಿದ್ವಲ್ಲ, ಅದು ನಾವು ಇಲ್ಲಿ ನಾವು ಹೊರಗಡೆ ಮಾಡ್ಕೊಳ್ಳೋಣ. ನಿಮ್ಗೆ ಯಾವತ್ತೂ ನಾನು ಇಲ್ಲ ಅಂತ ಹೇಳಿವಲ್ಲ, ಎಲ್ಲದಕ್ಕೂ ಅವಕಾಶ ಮಾಡಿಕೊಡ್ತಾ ಇದ್ದೀವಲ್ಲ, ಅದು ಬಿಡಿ ಹೊರಗಡೆ ಮಾಡ್ಕೊಳ್ಳೋಣ. ಅಲ್ಲ ಸರ್, ನೀವು ಸರ್ಕಾರಕ್ಕೆಲ್ಲ ಬರ್ಕೊಟ್ಟಿರೋದು ಸರ್ 10 ಕುಂಟೆ, ಅಲ್ಲಿ ಸರ್ಕಾರದ್ದು ಹೇಳೋರು ನೀವು ಅಲ್ಲೇ ಹೇಳ್ಬಿಟ್ರೆ ಕ್ಲಿಯರಾಗಿ ಹೋಗ್ತದಲ್ಲ ಸರ್ ಅಂದೆ ನಾನು. ಹಂಗೆಲ್ಲ ಆಗಲ್ಲ ರೀ, ಇದೆಂಗೆ ಸರ್, ನನಗೆ ಅಭಿಮಾನಿಗಳು ಉಗಿತಾರೆ ಯಾಕಿರ್ತೀವಿ ಸರ್? ಸರ್ಕಾರಕ್ಕೆ ನನಗೆ ಬರ್ಕೊಟ್ಟಿದ್ದೀರಾ ಸರ್ ನೀವು? ನಾನು ಸಂಧಾನಕಾರ, 10 ಕುಂಟೆ ನೀವು ಬರ್ಕೊಟ್ಟಿದ್ದಲ್ಲಿ ಒಪ್ಕೊಂಬಿಟ್ರಿ ಸರ್. ಒಪ್ಕೊಂಡ್ರೆ ಕೆಲಸ ನಮ್ಗೆ ಹೋಯ್ತಲ್ಲ ಸರ್, ನಾಳೆ ನೀವು ಇಷ್ಟು ನಿಮ್ಮ ಕೈ ಮುಗೀತು ಸರ್. ಇಲ್ಲ ಹಂಗೆಲ್ಲ ಆಗಲ್ಲ ಗೌಡ್ರೆ, ಬೇಕಾದ್ರೆ ನೀವು ಕೋರ್ಟ್ಗೆ ಹೋಗಿ ಅಂದರು. ಇದೇನು ಸರ್ ಹಿಂಗೆ ಮಾತಾಡ್ತಾ ಇದ್ದಾರೆ? ಹೋಗಿ ನಾನು ಏನು ಮಾಡಿದೆ, ಆಯಿತು ಸರ್, ಏನು ಇವೆಲ್ಲ ಬರ್ಕೊಟ್ಟಿದ್ರು, ಸರ್ವೆ ಮಾಡಿದ್ರು, ಎಲ್ಲ ಮನೆಗೆ ಕೊಡೋ ತಗೊಂಡು ಆಡಿಯೋ ವಿಡಿಯೋ ಫೋಟೋ ಎಲ್ಲ ತಗೊಂಡೋಗಿ ಜನವರಿ 13, 2023 VSS ಅಭಿಮಾನ್ ಡಾಕ್ಟರ್ ವಿಷ್ಣುವರ್ಧನ್ ಪುಣ್ಯಭೂಮಿ ಟ್ರಸ್ಟ್ ವತಿಯಿಂದ ನಾವು ಇಂಪ್ಲೀಡ್ ಆಗ್ತೀವಿ. ಟ್ರಸ್ಟ್ನ ಅಧ್ಯಕ್ಷರು ವಿಷ್ಣುಜಿ ಅಪ್ಪಾಜಿ ದತ್ತುಪುತ್ರ ಶ್ರೀಧರ ಮೂರ್ತಿ, ಸಂಸ್ಥಾಪಕರು ನಾವು ರಾಜು ಗೌಡರು. ನಾವು ಇಂಪ್ಲೀಡ್ ಆಗ್ತೀವಿ. ಸಂಘಟನೆಯಿಂದನೂ ನಾವು ಇಂಪ್ಲೀಡ್ ಮಾಡಿಸ್ತೀವಿ. ವಿಷ್ಣು ಸೇನಾ ಸಂಘಟನೆಯಿಂದನೂ ನಾವು ಇಂಪ್ಲೀಡ್ ಆಗ್ತೀವಿ. ಇರಲಿ ಅದುವೇ ಅಂತ ಇಂಪ್ಲೀಡ್ ಆಗ್ತೀವಿ. ಇದು ಜನವರಿ, ಫೆಬ್ರವರಿ, ಮಾರ್ಚ್ ಹಿಂಗೆ ತುಂಬ 1-2-3 ನಡೆಯುತ್ತೆ. 2-3 ನಡೆಯುತ್ತೆ ಮಾತುಕತೆ. ನಮ್ಮದು ನಮ್ಮ ಲಾಯರ್ ಹೇಳ್ತಾರೆ ಅಷ್ಟೇ, ಅವರು ಇಯರಿಂಗ್ ಇನ್ನೂ ತಗೊಂಡಿರಲ್ಲ. ಇಲ್ಲ ನಿಮ್ಮದು ಫೈನಲ್ ಇಯರಿಂಗಲ್ಲೇ ನಾನು ನಿಮ್ಮನ್ನ ಕೇಳ್ತೀನಿ ನಿಮ್ಮನ್ನ ಅಂತ ಹೇಳ್ಬಿಟ್ಟು ಫೈನಲ್ಲು ಆಗಸ್ಟ್ 21, 2023 ಫೈನಲ್ ಆರ್ಗ್ಯುಮೆಂಟ್ ಇಕ್ಕತ್ತಾರೆ. ಅದನ್ನ ಹಿಂದಿನ ದಿನಗಳಲ್ಲಿ ಹೇಳಿರ್ತಾರೆ, ಫೈನಲ್ ಅವತ್ತು ನಾವು ಮಾಡೋಣ, ನಿಮ್ಮ ಎರಡರದ್ದು ಯಾವ್ದು ಏನಿದೆ ಎಲ್ಲ ಕೇಳ್ತೀವಿ ಅಂತ. ಅವತ್ತು ಸುದೀರ್ಘವಾದ ಒಂದು 3 ಗಂಟೆಗಳ ಕಾಲ ನಡೆಯುತ್ತೆ ಸರ್ ವಾದ ವಿವಾದ. ಅದರಲ್ಲಿ ಸರ್ಕಾರ ಅದು ನ್ಯಾಯಾಲಯ ನೇರವಾಗಿ ಹೇಳುತ್ತೆ, ಅಭಿಮಾನ್ ಸ್ಟುಡಿಯೋ ಏನು ಜಾಗ ಸರ್ಕಾರ ವಹಿಸ್ಕೊಂಡಿತ್ತು ಅದನ್ನು ವಾಪಸ್ ಮಾಡ್ತಾಯಿದ್ದೀವಿ, ವಾಪಸ್ಸು ಕೊಡ್ತಾಯಿದ್ದಾರೆ ಸರ್ಕಾರ. ಅವ್ರಿಗೆ ಮೇಲೆ ಹಾಕಿರೋ ಕೇಸ್ಗಳನ್ನ ನಾವು, ಇದು ಕೇಸಲ್ಲ, ಅವ್ರ ಮೇಲೆ ಏನು 2 ಎಕರೆ ಕೇಸ್ ಹಾಕಿ ಅದನ್ನು ನಾವು ವಜಾ ಮಾಡ್ತಾಯಿದ್ದಾರೆ. ಮೈಸೂರಲ್ಲಿ ಸ್ಮಾರಕ ಆಗ್ತಾಯಿದೆ. ನಾನು ಒಂದು ಶಾರ್ಟಾಗಿ ಹೇಳ್ತಾ ಇದ್ದೀನಿ ಅಷ್ಟೇ, ಅದು ತುಂಬ ಘಟನೆಗಳು ವಾದಗಳು ನಡೀತು. ಮೈಸೂರು ಸ್ಮಾರಕವನ್ನು ಅವ್ರು ಜಾಗ ಕೊಡ್ತಾಯಿದ್ದೀವಿ. ನಮ್ಮ ಟ್ರಸ್ಟ್ ಲಾಯರ್ ಏನು ವಾದ ಮಾಡ್ತಾರೆ, ನೋಡಿ ಈ ಥರ ಎಲ್ಲ ಆಗಿದೆ, ಅವರು ದಾನವಾಗಿ ಬರ್ಕೊಟ್ಟಿದ್ದಾರೆ, ರೆಕಾರ್ಡ್ ಆಗಿದೆ ಗೌರ್ಮೆಂಟಲ್ಲಿ, ಸರ್ವೇನೂ ಆಗಿದೆ, ಆದೇಶ ಒಂದು ಆಗಿಲ್ಲ, ಅಭಿಮಾನಿಗಳಿಗೆ ಅದು ದಾನವಾಗಿ ಕೊಟ್ಟಿದ್ದಾರೆ. ಮೈಸೂರಿನಲ್ಲಿ 2014 ಕೊಟ್ಬಿಟ್ರು ಜಾಗನ, ಅದು ಇಷ್ಟೊಂದು ಲೇಟ್ ಆಯಿತು ಅಷ್ಟೇ. ಇದು 2017 ಡಿಸೆಂಬರಲ್ಲಿ ಆಗಿರೋದು. ಮೈಸೂರಲ್ಲಿ ಜಾಗ ಕೊಟ್ಟಮೇಲೆ ಇಲ್ಲಿ ನಾವು ಸಂಧಾನ ಮಾಡಿದ್ದಾರೆ. ಅವ್ರು ಬರ್ಕೊಟ್ಟಿರೋದೆಲ್ಲನೂ ಓದ್ತಾರೆ ನಮ್ಮ ಲಾಯರು, ಸಡಿಲಗೊಳಿಸಿ ಕೇಸು ಅದು ಇದು ಎಲ್ಲ ಇದು ಅಂತ. ಅವಾಗ ಅವ್ರು ಏನು ಮಾಡ್ತಾರೆ ಜಡ್ಜು, ನೋಡಿ ಇದು ಕೇಸ್ ನಡೀತಾ ಇರೋದು 2 ಎಕರೆ ಜಾಗದ್ದು, ಇದು ನೀವು ಈಗ ನಮಗೆ ತಿಳಿಸಿದ್ದೀರಿ, ನಾವು ಇದ್ರ ಬಗ್ಗೆ ನಾವೇನು ಅದ್ರ ಬಗ್ಗೆ ತಿರುಗಿ ಕೊಡೋಕ್ಕೆ ಬರಲ್ಲ, ನೀವು ಸರ್ಕಾರದ ಹತ್ರ 10 ಕುಂಟೆ ಜಾಗದ ಬಗ್ಗೆ ನೀವು ಸಮಸ್ಯೆ ಬಗೆಹರಿಸ್ಕೊಳ್ಳಿ ಅಂದ್ಬಿಟ್ಟು ನಮ್ಮ ಲಾಯರ್ಗೆ ಹೇಳಿ ಅದೊಂದು ಜಡ್ಜ್ಮೆಂಟು ಉಲ್ಲೇಖ ಮಾಡ್ತಾರೆ. ಇನ್ನೊಂದು ಅರ್ಧ ಎಕರೆ ತಗೋತೀವಿ ಅಂತ ಹಾಕೊಂಡಿದ್ದಾರಲ್ಲ 2017ರಿಂದ ವಿಮರ್ಶಿಸೋದು, ಹಿಂಗೆ ಮಾಡಿದ್ದಾರೆ ಹಂಗೆ ಮಾಡಿದ್ದಾರೆ ಅಂತೆ ಮಾಡಿದ್ದಾರೆ, ನಮ್ಮ ಜಾಗ ಬಿಟ್ಕೊಡಿ ಅಂತ. ಅದಕ್ಕೆ ನ್ಯಾಯಾಲಯ ಯಾವುದಕ್ಕೆ ಕೊಡೋಕ್ಕೆ ಬರಲ್ಲ, ಜಾಗ ಸರ್ಕಾರದ್ದು, ವಿಮರ್ಶೆ ಮಾಲೀಕರು ಮುದ್ದೆ ಯಾರು ಬರೋಕ್ಕೆ ಇಲ್ಲಿ ಯಾರಿಗೂ ಅವಕಾಶ ಇಲ್ಲ,
ಅಂದ್ಬಿಟ್ಟು ಅವರು ತುಂಬ ವಾದ ವಿವಾದ ಮಾಡ್ತಾರೆ. ಆಗೋದಿಲ್ಲ, ಅವ್ರ ಕೇಸ್ನ ವಜಾ ಮಾಡ್ತಾರೆ. ನೀವು ಹಂಗೆ ಹಾಕೋಂಗಿದ್ರೆ ನೀವು ಹಾಕೊಳ್ಳಿ, 10 ಎಕರೆಗೆ ಹಾಕತ್ತೀರಾ, 1000 ಜನ ಹಾಕೋಬೋದು, 1000 ಜನ ಕೇಸ್ ಹಾಕ್ಬೋದು. ಅವರು 10 ಎಕರೆ ಮಾರ್ಕೊಂಡು ಏನು ಮಾಡಿದ್ದಾರೆ, ಸರ್ಕಾರಕ್ಕೆ ವಂಚನೆ ಮಾಡಿದ್ದಾರೆ ಅಂತ, ಅದು ಪ್ರೈವೇಟ್ ಕೇಸ್ನಲ್ಲಿ ಹಾಕೋಬೋದು. ಬಟ್ ಈ ಕೇಸ್ನಲ್ಲಿ ಸರ್ಕಾರಕ್ಕೆ ಅವರಿಗೆ ಸಂಬಂಧಪಟ್ಟಿದ್ದು ಅಂದ್ಬಿಟ್ಟು ಅವ್ರನ್ನ ಇದು ಮಾಡ್ತಾರೆ. ನಮ್ಮದು ಉಲ್ಲೇಖ ಮಾಡಿ ಜಡ್ಜ್ಮೆಂಟ್ ಕಾಪಿನಲ್ಲಿ ನಾನು ಇಲ್ಲಿವರೆಗೂ ಬಂದು ಜಡ್ಜ್ಮೆಂಟ್ ಕಾಪಿ ಬಂದು 2 ತಿಂಗಳಾಯಿತು. ನಾನು ಯಾವ್ದು ಫೇಸ್ಬುಕ್ನಲ್ಲಿ ಇತ್ತು ನಾನು ತೋರಿಸ್ಲಿಲ್ಲ, ನೋಡ್ರಪ್ಪ ಇಲ್ಲಿ ಬಂದೈತೆ 10 ಕುಂಟೆ ಅಂತ. ನನಗೆ ಅದು ಬೇಕಿಲ್ಲ. ಅಭಿಮಾನ್ ಸ್ಟುಡಿಯೋ ಮಾಲೀಕರು 10 ಕುಂಟೆ ತೋರಿಸ್ತೀನಿ ತಡೀರಿ. 7ನೇದು ಜಡ್ಜ್ಮೆಂಟ್ ಕಾಪಿ ಎಲ್ಲರಿಗೂ ಕಳಿಸಿದ್ದೀನಿ. ನನಗೆ ಇಂಗ್ಲೀಷ್ ಓದ್ತೀನಿ ಸರ್, ಅರ್ಥ ಆಗೋದಿಲ್ಲ. Another associates of followers of late Dr. Vishnuvardhan have also filed application to come on record on. Along with the application, they are furnished a letter dated 19/12/2017, 19/12/2017, where the petitioner had conceded to hand over 10 kuntes of land for the movement of late Dr. Vishnuvardhan. It is therefore contended that the petitioner, having given up the land in the favor of the state government, cannot now challenge the impugned orders passed by the government. ಸರ್, ನನಗೆ ಇದು ಕನ್ನಡ ಅನುವಾದ ಗೊತ್ತಿಲ್ಲ. ನಮಗೆ ಹೇಳಿದ ಪ್ರಕಾರ ನಮ್ಮ ಲಾಯರು ಮತ್ತು ಕೆಲವರು ಹೇಳೋದು, ನೀವು ಸರ್ಕಾರದ ಹತ್ರ ಇದನ್ನು ಸಮಸ್ಯೆ ಬಗೆಹರಿಸ್ಕೊಳ್ಳಿ 10 ಕುಂಟೆದು ಅಂತ ಹೇಳಿದ್ದಾರೆ. ಆ ಕರ್ಣನಂತೆ ನೀದಾನಿಯಾದೆ